ಎಲ್ರಿಗೂ ನಮಸ್ಕಾರ. ನನ್ನ ಆತ್ಮೀಯ ಸ್ನೇಹಿತರು ಶಿವಕುಮಾರ್ ಕೂಡ ಜಾಯಿನ್ ಆಗಿದ್ದಾರೆ ಅಂತ ಕಾಣುತ್ತೆ. ಆಗ್ಲೇ ನಮಗಿಂತ ಮುಂಚೆನೆ ಜಾಯಿನ್ ಆಗಿದ್ರು. ಅವ್ರಿಗೂ ಸ್ವಾಗತವನ್ನು ಕೋರಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಂದು ಫೋನ್ ಇನ್ಸ್ಟ್ರೂಮೆಂಟು ಒಪ್ಪೋ ಫೋನು. ಇದನ್ನ ತಗೊಳ್ಳುವಾಗ ನನಗೆ ಯಾರೋ ಹೇಳಿದ್ರು, ತಗೊಳಪ್ಪ ನೀನ್ ಏನ್ ಮಾಡ್ತೀವಿ ಎಲ್ಲಾನು ಒಪ್ಪತ್ತದು ಅಂತ. ನೋಡಿ, ಇವತ್ತು ಅದ್ರ ಒಪ್ಪಲೇ ಇಲ್ಲ. ಅದು ಹೆಸರು ಒಪ್ಪೋ ಫೋನ್ ಅಂತ. ಒಪ್ಪೋದೇ ಏನ್ ಮಾಡಿದ್ರು ಒಪ್ಪೋದೇ ಇಲ್ಲ ಸಮಟೈಮ್ಸ್. ಹಾಗಾಗ್ಬಿಡುತ್ತೆ. ಅಡಚಣೆಗಾಗಿ ಕ್ಷಮಿಸಿದ್ದ ಕೇಳೋದ್ ಬಿಟ್ಟು ಬೇರೆ ದಾರಿ ಇಲ್ಲ ನಮಗೆ. ಈ ತರ ಒಂದೊಂದು ಸಣ್ಣ ಪುಟ್ಟ ವಿಘ್ನಗಳು ಬರ್ತಾನೆ ಇರಬೇಕು. ಬರ್ಲಿ, ಪರವಾಗಿಲ್ಲ. ಸೊ ಇವತ್ತಿನ ಒಂದು ಕಿರು ಉಪನ್ಯಾಸ ಭಾಗವತ ಸಾರ, ಒಂದು ರಸಯಾತ್ರೆ. ಭಾಗವತವನ್ನ ಓದೋದು ಮತ್ತು ಕೇಳೋದೇ ಒಂದು ರಸಯಾತ್ರೆ. ಯಾಕೆಂತಂದ್ರೆ ಭಾಗವತವನ್ನ ನಾವು ಓದಬಾರ್ದು, ಅಧ್ಯಯನ ಮಾಡಬೇಕು. ಆ ಅಧ್ಯಯನ ಮಾಡ್ತಾ 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 ಇದ್ದ ಏನಾಗತ್ತೆ ಅಂದ್ರೆ ನಾವು ಅಲ್ಲೇ ಇದ್ದು ಬಿಡ್ತೀವಿ. ನನಗೆ ಇತ್ತೀಚೆಗೆ ಭಾಗವತವನ್ನ 2 ಸರಿ 3 ಸರಿ 4 ಸರಿ ಓದುವಾಗ ಆ ಕೃಷ್ಣನ ಘಟನೆಗಳನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಾನು ಅಲ್ಲೇ ಇದ್ದೀನೇನೋ, ನಾನು ನೋಡ್ತಾ ಇದ್ದೀನೇನೋ ಅಲ್ಲಿ ಆಗ್ತಾ ಇರೋದು ಅಂತ ಒಂದು ಭಾವನೆ ಬಂದ್ಬಿಡುತ್ತೆ. ಸೊ ನಿಮ್ಮನ್ನ ಭಾಗವತ ಮತ್ತೆ ಅಧ್ಯಾತ್ಮ ಸೆಳ್ಕೊಂಡ್ಬಿಡುತ್ತೆ. ಆ ಸೆಳೆಯುವಂತ ಒಂದು ಗುಣವನ್ನ ನಾವು ಕಲ್ಟಿವೇಟ್ ಮಾಡ್ಕೊಳ್ಬೇಕು ಅಂತ. ಈ ಸಮಯಾವಕಾಶದಲ್ಲಿ ಭಾಗವತದ ಎಲ್ಲ ವಿಚಾರಗಳನ್ನು ನಾವು ಚರ್ಚೆ ಮಾಡೋಕ್ಕಾಗೋದಿಲ್ಲ, ಹೇಳಕ್ಕಾಗೋದು ಇಲ್ಲ. ಹಾಗಾಗಿ ಕೆಲವು ಮುಖ್ಯವಾದ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿ ನಾನು ಆ ಮೂಲಕ ನಿಮ್ಮನ್ನ ಭಾಗವತಕ್ಕೆ ಎಳೆದು, ಭಾಗವತವನ್ನು ನೀವು ಈಗಾಗಲೇ ಓದಿದ್ರೆ ಮತ್ತೆ ಮರು ಓದು ಮಾಡಿ, ಓದಕ್ಕೆ ಅವಕಾಶವಿಲ್ಲದ್ರೆ ಪ್ರಾರಂಭ ಮಾಡಿ, ಅಧ್ಯಯನಶೀಲತೆಯಿಂದ ಓದೋಣ ಅದನ್ನ ಅಂತ. ಕತೆ, ಕಾದಂಬರಿ, ಬೇರೆ ಯಾವುದೋ ಪುಸ್ತಕಗಳು ಓದೋ ತರ ಓದಿ ಆಯ್ತಪ್ಪ ಓದ್ದೆ ಅಲ್ಲಿ ಇಟ್ಬಿಟ್ಟೆ ಅಂತಲ್ಲ. ಯಾಕೆಂದ್ರೆ ಅಲ್ಲಲ್ಲಿ ಭಾಗವತದಲ್ಲಿ ಅಥವಾ ಯಾವುದೇ ಆಧ್ಯಾತ್ಮ ಕೃತಿಗಳಲ್ಲಿ ಒಂದೊಂದು ಅಕ್ಷರವೂ, ಒಂದೊಂದು ಪದವೂ, ಒಂದೊಂದು ವಾಕ್ಯವೂ ಅರ್ಥಗರ್ಭಿತವಾಗಿರುತ್ತೆ. ಎಷ್ಟು ಅರ್ಥಗರ್ಭಿತವಾಗಿರುತ್ತೆ ಅಂದ್ರೆ ನಮಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಇನ್ನೂ ಒಂದಿಷ್ಟು ಅರ್ಥ ಅಲ್ಲೇ ಉಳಿದಿರುತ್ತೆ. ಸೊ ನಮ್ಮ ಜ್ಞಾನ ವೃದ್ಧಿ ಆದಾಗೆ ಅದು ನಮ್ಗೆ ಅರ್ಥ ಆಗ್ತಾ ಬರುತ್ತೆ. ಭಾಗವತವನ್ನ ಸುಲಭವಾಗಿ ಜ್ಞಾಪಕ ಇಟ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಎಷ್ಟು ಪುರಾಣಗಳಿದೆ. ಭಾಗವತ ಇಸ್ ಒನ್ ಆಫ್ ದಿ ಪುರಾಣ. ನಮ್ಮ ದ್ವಾದಶ ಪುರಾಣಗಳ ಪೈಕಿ ಭಾಗವತ ಇಸ್ ಒನ್ ಆಫ್ ದಿ ಪುರಾಣ. ಈ 18 ಪುರಾಣಗಳ ಗ್ರಂಥ ಒಂದಿತ್ತಲ್ಲ, ಅದನ್ನ ಜನಸಾಮಾನ್ಯರು ಓದಿ ಅಷ್ಟನ್ನು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ವೇದವ್ಯಾಸರು ಅದನ್ನ 18 ಭಾಗಗಳನ್ನಾಗಿ ಮಾಡಿ ಬೇರೆ ಬೇರೆ ವಿಷಯಗಳನ್ನ ಅಲ್ಲಿ ತಂದಿಟ್ಟಿದ್ದಾರೆ. ಹೀಗಾಗಿ 18 ಪುರಾಣಗಳಿದೆ. ಅದರಲ್ಲಿ ಭಾಗವತ ಪುರಾಣ ಕೂಡ ಒಂದು. ಅದನ್ನ ಸುಲಭವಾಗಿ ನಾವು ಜ್ಞಾಪಕ ಇಟ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಶ್ಲೋಕ ಮಾಡಿದ್ದಾರೆ. ಮಧ್ವಯಂ ಭದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪಲಿಂಗ ಕೂಸ್ಯಾನಿ ಪುರಾಣಾನಿ ಪ್ರಚಕ್ಷ್ಯತೆ ಅಂತ ಒಂದು ಶ್ಲೋಕ. ಏನಂದು ಅಂತಂದ್ರೆ ಮಕಾರದಲ್ಲಿ 2 ಪುರಾಣ ಇದೆ, ಭಕಾರದಲ್ಲಿ 2 ಪುರಾಣ ಇದೆ, ಬ್ರಕಾರದಲ್ಲಿ 3 ಪುರಾಣ ಇದೆ, ವಕಾರದಲ್ಲಿ 4 ಪುರಾಣ ಇದೆ. ನಂತರ ನಾರದ ಪುರಾಣ, ಅಗ್ನಿ ಪುರಾಣ, ಲಿಂಗ ಪುರಾಣ, ಸ್ಕಂದ ಪುರಾಣ, ಕೂರ್ಮ ಪುರಾಣ, ಪದ್ಮ ಪುರಾಣ, ಗರುಡ ಪುರಾಣ, ಮಾರ್ಕಂಡೇಯ ಪುರಾಣ, ಮತ್ಸ್ಯ ಪುರಾಣ, ಭವಿಷ್ಯ ಪುರಾಣ, ಭಾಗವತ ಪುರಾಣ, ಬ್ರಹ್ಮ ಪುರಾಣ, ಬ್ರಹ್ಮ ವೈವರ್ತ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣ. ಹೀಗೆ ಇಷ್ಟು ಪುರಾಣಗಳನ್ನ ನಾವು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಅಂದ್ಬಿಟ್ಟು ಒಂದು ಶ್ಲೋಕ ಮಾಡಿದ್ದಾರೆ. ಆ ಶ್ಲೋಕದ ಮುಖಾಂತರ ಎಷ್ಟು ಪುರಾಣಗಳು ಇವೆ ಅಂತ ಅಂದ್ಬಿಟ್ಟು ನಾವು ನೆನಪಿಟ್ಕೊಳ್ಳೋದು, ಸುಲಭ ನೆನಪಿಟ್ಕೊಳ್ಬೋದು. ನಾನು ಹಿಂದಿನ ಒಂದು ಉಪನ್ಯಾಸದಲ್ಲಿ ಏಕಶ್ಲೋಕಿ ರಾಮಾಯಣ ಅಂತ ಒಂದು ಹೇಳಿದ್ದೆ. ಭಾಗವತಕ್ಕೂ ಒಂದು ಏಕಶ್ಲೋಕಿ ಭಾಗವತ ಅಂತಿದೆ. ಇಡೀ ಭಾಗವತವನ್ನ 4 ಸಾಲಗಳ ಒಂದು ಸುಭಾಷಿತ ತರದಲ್ಲಿ ಹಿಡಿದಿಡೋದು. ಅದು ಹೇಗೆ ಅಂತಂದ್ರೆ ಆದೌ ದೇವಕಿ ಗರ್ಭಜನನಂ ಗೋಪಿ ಗೃಹೇ ವರ್ಧನಂ ಮಾಯಾಪೂತನಿ ಜೀವಿತಾಪಹರಣಂ ಗೋವರ್ಧನೋದ್ಧಾರಣಂ ಕಂಸ ಛೇದ ಕೌರವಾದಿ ಹರಣಂ ಕುಂತಿ ಸುತಾಪಾಲನಂ ಏತದ್ ಭಾಗವತ ಪುರಾಣ ಕಥನಂ ಶ್ರೀಕೃಷ್ಣ ಲೀಲಾಮೃತಂ. ಇಡೀ ಭಾಗವತ ಕೃಷ್ಣ ಲೀಲಾಮೃತ, ಕರ್ಣಾಮೃತ, ನೇತ್ರಾಮೃತ. ನಾನು ಆಗ್ಲೇ ಹೇಳಿದಾಗ ನಿಮ್ಗೆ ಅದನ್ನು ಓದ್ತಾ 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 ಅದ್ರಲ್ಲಿ ಇನ್ವಾಲ್ವ್ ಆಗ್ಬಿಟ್ರೆ ನೀವು ಎಷ್ಟು ಇನ್ವಾಲ್ವ್ಮೆಂಟ್ ಬರುತ್ತೆ ಅಂತಂದ್ರೆ ನಮ್ಮ ಕಣ್ಣು ಮುಂದಿನ ಘಟನೆಗಳ ನಡೀತಾ ಇದೆಯೇನೋ ಹಾಗೆ ಅಂತ. ಆಮೇಲೆ ಇಡೀ ಪುರಾಣಗಳಲ್ಲಿ ಎಷ್ಟು ಶ್ಲೋಕಗಳಿದೆ ಅಂತಂದ್ರೆ ಸಾಮಾನ್ಯವಾಗಿ ನೋಡಿ, ನಮಗೆ ಒಂದೊಂದು ಪುರಾಣವನ್ನ ಓದಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಪುರಾಣ 1 ವರ್ಷ ಏನಾದ್ರೂ ಬೇಕಾಗುತ್ತೆ.
ನೋಡಿ, ಮತ್ಸ್ಯ ಪುರಾಣದಲ್ಲಿ 14,000 ಶ್ಲೋಕಗಳಿದೆಯಂತೆ. ಮಾರ್ಕಂಡೇಯ ಪುರಾಣದಲ್ಲಿ 9,000 ಶ್ಲೋಕ. ಈಗ ನಾನು ಹೇಳ್ತಾ ಇರ್ತಕ್ಕಂಥ ಭಾಗವತ ಪುರಾಣದಲ್ಲಿ 18,000 ಶ್ಲೋಕಗಳು. 18,000 ಶ್ಲೋಕಗಳಲ್ಲಿ ಭಾಗವತವನ್ನ ಕಟ್ಟಿಕೊಡ್ತಾರೆ ನಮಗೆ ವೇದವ್ಯಾಸರು. ಭಾಗವತದಲ್ಲಿ ನಮಗೆ ಬಹಳ ಮುಖ್ಯವಾಗಿ ಕಣ್ಣಿಗೆ ಕಟ್ಟುವಂಥದ್ದು ಕೃಷ್ಣ ಕಥೆ. ಭಾಗವತವನ್ನು ಎಲ್ಲರೂ ಹೇಳ, ಇದು ಕೃಷ್ಣ ಕಥೆ, ಇದು ಕೃಷ್ಣ ಕಥೆ, ಇದು ಕೃಷ್ಣ ಕಥೆ ಅಂತಾನೆ. ಕೃಷ್ಣನಿಲ್ಲದೆ ಕಥೆ ಇಲ್ಲ, ಕೃಷ್ಣನಿಲ್ಲದೆ ಭಾಗವತವಿಲ್ಲ. ಭಾಗವತದ ಪೂರ್ತಿ ಕೃಷ್ಣನೇ ಆವರಿಸ್ಕೊಂಡಿದ್ದಾನೆ. ಆಮೇಲೆ ನಾನು ಹಿಂದಿನ ಉಪನ್ಯಾಸದಲ್ಲೂ ಕೇಳಿದ್ದೆ, ಬಟ್ ಹೋದ ಕಡೆನಲ್ಲೆಲ್ಲ ಹೇಳ್ತಾ ಇದ್ದೀನಿ, ಭಾಗವತವನ್ನಾಗ್ಲಿ, ರಾಮಾಯಣವನ್ನಾಗ್ಲಿ, ಮಹಾಭಾರತವನ್ನಾಗಲಿ ಯಾವುದೇ ಧಾರ್ಮಿಕ ಕೃತಿಗಳನ್ನು ನಾವು ಓದುವಾಗ ಅದು ಯಾವತ್ತೋ ನಡೆದಿದ್ದಂಥ ಘಟನೆಗಳನ್ನ ಆಧರಿಸಿ ಬರೆದಿರತಕ್ಕಂಥ ಗ್ರಂಥ ಇರಬಹುದು. ಆದರೆ ಅದನ್ನು ಓದುವಾಗ ಸ್ವಲ್ಪ ಅರ್ಥಗರ್ಭಿತವಾಗಿ ನಾನು ಅರ್ಥ ಮಾಡ್ಕೊಂಡು ಓದಿದ್ರೆ ಇವತ್ತಿನ ಬದುಕಿಗೂ ಕೂಡ ಅದು ನಮಗೆ ದಾರಿದೀಪ ಆಗುತ್ತೆ. ಅವತ್ತು ಚೆನ್ನಾಗಿತ್ತಪ್ಪ, ಕೃಷ್ಣ ಹೋಗಿ ಕಂಸನ ವಧೆ ಮಾಡಿ ಬಂದಿದ್ದು ಬಹಳ ಚೆನ್ನಾಗಿತ್ತು. ಅಲ್ಲಿ ದ್ರೌಪದಿ ವಸ್ತ್ರಾಪರಣ ಮಾಡಾಗ ದ್ರೌಪದಿಗೆ ಸೀರೆ ಕೊಟ್ಟಿದ್ದು ಬಹಳ ಚೆನ್ನಾಗಿತ್ತು, ರೋಚಕವಾಗಿತ್ತು, ಅದೆಲ್ಲ ಎಂಜಾಯ್ ಮಾಡ್ತೀವಿ, ಕರೆಕ್ಟು. ಅದ್ರ ಒಳಗಡೆ ಹೋದ್ರೆ ನಾವು ಅರ್ಥ ತುಂಬಾ ಚೆನ್ನಾಗಿ ಬರುತ್ತೆ ಅದು ಅಂತ. ಹಾಗೆ ಇದನ್ನೆಲ್ಲ ಓದುವಾಗ ಹಾಗೆ ಮಾಡ್ಕೊಳ್ಬೇಕು. ಹಾಗೆ ಅಂತ ಕೆಲವು ಪ್ರಸಂಗಗಳನ್ನ ನಾನು ನಿಮಗೆ ಇಲ್ಲಿ ಉದಾಹರಣೆ ಕೊಡ್ತೀನಿ. ನಾರದರು ನಮಗೆಲ್ಲ ಗೊತ್ತಿದ್ದಾರೆ, ಎಷ್ಟು ಬುದ್ಧಿವಂತರು, ಎಷ್ಟು ಚಾಣಾಕ್ಷರವರು, ಎಷ್ಟು ಸಮಯಕ್ಕೆ ಸರಿಯಾಗಿ ಹೋಗಿ ಕೆಲವರಿಗೆಲ್ಲ ಸಲಹೆ ಕೊಡ್ತಾರೆ, ಚಾಡಿ ಹೇಳ್ಕೊಡ್ತಾರೆ, ಅದೆಲ್ಲ ಹೇಳ್ತೀವಲ್ಲ. ಒಂದು ವಿಚಾರ ನೋಡಿ, ನಾರದರು ಯಾರ ಆಸ್ಥಾನಕ್ಕೆ ಯಾವ ಸಮಯಕ್ಕೆ ಬೇಕಾದರೂ ಹೋಗ್ಬೋದು, ಅವ್ರನ್ನ ಯಾರು ತಡೆಯೋದಿಲ್ಲ. VIP ಎಂಟ್ರಿ ಹ್ಯಾಕ್ ಸಿಕ್ತು? VIP ಎಂಟ್ರಿ ಅವರಿಗೆ. ನಾರದರು ಎಲ್ಲಾ ದೇವತೆಗಳಿಗೂ ಹೇಗೆ ಪ್ರಿಯವಾದರು, ಸಮಯ ಸಿಕ್ಕಾಗೆಲ್ಲ ಅವ್ರಿಗೆ ಸಮಯ ಬೇಕು ಅಂತಂದಾಗೆಲ್ಲ ನಾರದರೇ ಯಾಕೆ ಕ್ಯಾಪ್ಕಕ್ಕೆ ಬರ್ತಾರೆ ಅವ್ರಿಗೆ? ಹಾಗಾದ್ರೆ ನಾರದರು ಅಂಥ ಒಳ್ಳೆ ಕೆಲಸವನ್ನು ಏನ್ ಮಾಡಿದ್ರು? ಎಲ್ಲ ದೇವತೆಗಳನ್ನು ಆಕರ್ಷಿಸುವಂತ ಗುಣ ನಾರದರಲ್ಲಿ ಏನಿತ್ತು ಅಂತ ಕೇಳಿದ್ರೆ ಓದುವಾಗ ಈ ಭಾಗವತದಲ್ಲಿ ಉತ್ತರ ಸಿಗುತ್ತೆ. ನಾವೊಂದು ಏನೋ ಕಷ್ಟ ಸುಖ ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಸಂಸಿತ ನಮಸ್ತಸ್ಯೈ 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 ನಮೋ ನಮಃ ಅಂತ. ನಮ್ಮ ಧಾರ್ಮಿಕ ಆಚರಣೆಗಳ ವಿಚಾರ, ಧಾರ್ಮಿಕ ನಂಬಿಕೆಯ ಪ್ರಕಾರ ಇವತ್ತು ನಾವು ಏನಾಗಿದೀವೋ ಅದೆಲ್ಲ ಬ್ಯಾಕ್ ಡೀಡ್ಸ್, ಅದನ್ನ ನಂಬಲೇಬೇಕು ನಾವು. ನಾರದರು ಯಾಕೆ ಹೀಗಿದ್ದಾರೆ ಅನ್ನೋದಕ್ಕೆ ಅವರದ್ದೇ ಒಂದು ಕತೆ ನಮ್ಗೆ ಒಳ್ಳೆ ಉದಾಹರಣೆ ಬರುತ್ತೆ. ನಾರದರಾಗಿ ಬ್ರಹ್ಮನ ಮಾನಸ ಪುತ್ರರಾಗಿ ಜನಿಸುವುದಕ್ಕೆ ಮೊದಲು ಎಷ್ಟೋ ಜನ್ಮಗಳ ಹಿಂದೆ ಒಂದು ಮನೆಯಲ್ಲಿದ್ರು, ಸಾಧಾರಣವಾದ ಮನೆಯಲ್ಲಿದ್ರು. ತಾಯಿ ಮಗ ಇಬ್ರೆ, ತಂದೆ ಇಲ್ಲ. ತಾಯಿ ಆ ಮನೆಯಲ್ಲಿ ಪರಿಚಾರಕಿ, ಮನೆ ಕೆಲಸ ಎಲ್ಲ ಮಾಡ್ಬೇಕು. ಅವಳಗೊಂದು ಸಣ್ಣ ಹಿಂದ್ಗಡೆ ಒಂದು ಸಣ್ಣ ಮನೆ ಕೊಟ್ಟಿರ್ತಾರ, ಅವಳು ಅಲ್ಲೇ ಇರಬೇಕು. ಇವ್ರು ಯಾವಾಗ ಕರೆದ್ರು ಏನ್ ಬಂದು ಕೆಲಸ ಮಾಡ್ಬೇಕು. ಸೊ ನಾರದ್ರು ಏನ್ ಮಾಡ್ತಾ ಇದ್ರು, ಹೋಗಿ ತಾಯಿಗೆ ಸಹಾಯ ಮಾಡ್ತಾ ಇದ್ರು. ತಾಯಿ ಜೊತೆಲೆ ಓಡಾಡ್ಕೊಂಡ್ರು, ಮತ್ತೆ ಕೊಡು ಇತ್ತೆ ಕೊಡು, ಅಲ್ಲಿ ಹೋಗುವ ಇಲ್ಲಿ ಹೋಗ್ಬಂದ್ರೆ ಅವ್ರಿಗೆ ಸ್ಕೂಲು ಗಿಲ್ಲುತ್ತ ಆಗಿನ ಕಾಲದಲ್ಲಿ ಅವೆಲ್ಲ ಏನಿರ್ಲಿಲ್ಲ, ಅಥವಾ ಸೇರ್ಸಕ್ಕೆ ಇವ್ರಿಗೆ ಶಕ್ತಿಯೂ ಇರ್ತಾ ಇರಲಿಲ್ಲ. ಸೊ 2 ಹೊತ್ತಿನ ಊಟ ಸಿಕ್ಕಿದ್ರು ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಬಡತನದ ಕುಟುಂಬದಲ್ಲಿ ತಾಯಿಗೆ ಸಹಾಯ ಮಾಡ್ಕೊಂಡಿದ್ರು. ಆ ಮನೆಯವರ ದೃಷ್ಟಿನಲ್ಲಿ ನಾರದರು ಈ ಹುಡುಗ ಬಹಳ ಚುರುಕಾಗಿದ್ದಾನೆ, ಇವ್ರು ಏನ್ ಹೇಳಿದ್ರು ಕೆಲಸ ಮಾಡ್ತಾ ಇದ್ರು ಅವರು. ಒಂದು ಸಂದರ್ಭದಲ್ಲಿ ಚಾತುರ್ಮಾಸ್ಯ ವ್ರತಕ್ಕೆ ಆ ಮನೆಗೆ 4 ಜನ ಸನ್ಯಾಸಿಗಳು ಬಂದರು ಬೇರೆ ಬೇರೆ ಕಡೆಯಿಂದ. ಚಾತುರ್ಮಾಸ್ಯ ಅಂದ್ರೆ ಆ ಮನೆಯಲ್ಲಿ ಅವರು 4 ತಿಂಗಳಿರ್ತಾರೆ. ಸೊ ಮನೆ ಯಜಮಾನರಿಗೆ ಏನಿಸ್ತು, 4 ಜನ ಸನ್ಯಾಸಿಗಳು 4 ತಿಂಗಳು ನಮ್ಮ ಮನೆಯಲ್ಲಿ ವಾಸ ಇರ್ತಾರೆ ಅಂತಂದ್ರೆ ಅವರು ಬೇಕು ಬೇಡಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಮಗೂ ಒಬ್ಬರು ವ್ಯಕ್ತಿ ಬೇಕು, ಶಿಸ್ತಿಂದ ಇರಬೇಕು, ವಿಧೇಯತೆಯಿಂದ ಇರಬೇಕು, ಗೌರವದಿಂದ ನಡ್ಕೋಬೇಕು, ಅಂತಹ ಒಬ್ಬ ವ್ಯಕ್ತಿ ಬೇಕು ಅಂತಂದಾಗ ಅವ್ರ ಕಣ್ಣಿಗೆ ಬಿದ್ದಿತ್ತು ಈ ಹುಡುಗನೇ. ಅವ್ರು ಹೇಳಿದ್ರು, ನೋಡಪ್ಪ 4 ಜನ ಸನ್ಯಾಸಿಗಳು ಬರ್ತಾ ಇದಾರೆ ನಮ್ಮನೆಗೆ, ನೀನ್ ನಾಳೆಯಿಂದ ಅವ್ರ ಯೋಗಕ್ಷೇಮ ನೋಡ್ಕೋ, ಬಿಕ್ಕಿದ್ದೆಲ್ಲ ಏನೋ ಮಾಡಕ್ ಹೋಗ್ಬೇಡ, ಸದಾ ಅವ್ರ ಜೊತೆಲೇ ಇರೋ, ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡ್ಬೇಕು ಕೆಲಸ ನೀನು. ಒಪ್ಕೊಂಡ ಹುಡುಗ, ಬಹಳ ಸಿನ್ಸಿಯರ್ ಆಗಿ ಮಾಡ್ತಾ ಇದ್ದ, ನಂಬಿಕಸ್ಥ ಅಂತ ಅನ್ಕೊಂಡ್ಬಿಟ್ಟ. ಕರೆದ ತಕ್ಷಣ ಬರೋದು, ಹೇಳಿದ ಕೆಲಸ ಮಾಡೋದು, ಸ್ವಚ್ಛವಾಗಿ ಮಾಡೋದು, ಬೇಜಾರು ಮಾಡ್ಕೊಳ್ದೆ ಮಾಡೋದು,
ಚುರುಕ ಓಡಾಡ್ಕೊಂಡಿರೋದು, ಇದೆಲ್ಲ ಮಾಡಿ ಆ ಸನ್ಯಾಸಿಗಳ ಮನಸ್ಸನ್ನ ಅಟ್ರಾಕ್ಟ್ ಮಾಡ್ಕೊಂಡ್ರು. ಈ ಹುಡುಗ ಎಷ್ಟು ಕೆಲಸ ಕೊಟ್ಟು ಚುರುಕಾಗೆಲ್ಲ ಮಾಡ್ಬಿಟ್ಟು ಸುಮ್ಮನೆ ಇರೋನು. ಅವಾಗ ಏನ್ ಹೇಳಿದ್ರು ಅವರು ಸನ್ಯಾಸಿಗಳು ಅಂದ್ರೆ, ನೋಡೋ ನಾವು ವೇದಾಧ್ಯಯನ ಮಾಡ್ತಾ ಇದೀವಿ, ಇಲ್ಲಿ 4 ಜನ ಕೂತ್ಕೊಂಡು ವೇದಾಧ್ಯಯನ ಮಾಡ್ತೀವಿ, ಬೇರೆ ಬೇರೆ ಪಂಡಿತರು ಎಲ್ಲ ಬರ್ತಾ ಇದಾರೆ, ನಿನ್ ಕೆಲಸ ಎಲ್ಲ ಮುಗಿದೋದ್ಮೇಲೆ ಅಲ್ಲೊಂದ್ ಕಡೆ ಕೂತ್ಕೋ, ನಾವು ಮಾತಾಡ್ತಾರೆ ಸುಮ್ಮನೆ ಕಿವಿ ಮೇಲೆ ಹಾಕು, ನಿನಗೆ ಸಂಸ್ಕೃತ ಬರಲ್ಲ, ಕನ್ನಡ ಬರಲ್ಲ, ಅರ್ಥ ಆಗಲ್ಲ, ಅದೆಲ್ಲ ಬೇಡವೇ ಬೇಡ, ಸುಮ್ಮನೆ ಅಲ್ಲಿ ಕೂತ್ಕೋ, ನಮ್ಮ ಚರ್ಚೆಯ ವಿಚಾರಗಳೆಲ್ಲ ನಿನ್ ಕಿವಿ ಮೇಲೆ ಬೀಳ್ತಾ ಇರ್ಲಿ. ಬೀಳ್ತಾ ಇತ್ತು. 4 ತಿಂಗಳು ಕಳೀತು. ಸೊ ಈ ಸನ್ಯಾಸಿಗಳೆಲ್ಲ ವಾಪಸ್ ಹೊರಟ್ರೆ ಈ ಹುಡುಗರಿಗೆ ಪರಿಪೂರ್ಣವಾದ ಆಶೀರ್ವಾದವನ್ನು ಮಾಡಿ ಹೋದ್ರು. ಅವರು ಆ 4 ತಿಂಗಳುಗಳ ಕಾಲ ಅಲ್ಲಿ ಕೂತ್ಕೊಂಡು ಅವರು ಭಗವದ್ಭಕ್ತಿ ಸಾರವನ್ನ ಕಿವಿ ಮೇಲೆ ಹಾಕೊಂಡಿದ್ರಿಂದ ಒಂದು ತಲೆಗೆ ಎಷ್ಟೋಯ್ತೋ, ಅರ್ಥ ಎಷ್ಟಾಯ್ತೋ, ಮತ್ತೆ ಅವ್ರು ಎಷ್ಟು ಉಚ್ಚಾರಣೆ ಮಾಡೋದು ಅದು ಮುಖ್ಯ ಅಲ್ಲ, ಅವರ ವ್ಯಕ್ತಿತ್ವನೇ ಬದಲಾವಣೆ ಆಗೋಯ್ತು. ವ್ಯಕ್ತಿತ್ವನೇ ಬದಲಾವಣೆ ಆದಾಗ ಅವರ ನಡತೆಗಳು, ಮಾತು, ಅದು ಇದು ಎಲ್ಲ ಬದಲಾವಣೆ ಆಯ್ತು. ಎಲ್ಲ 4 ಜನ ಸನ್ಯಾಸಿಗಳಿಗೆ ದೀರ್ಘ ನಮಸ್ಕಾರ ಮಾಡ್ದ, ಪರಿಪೂರ್ಣವಾಗಿ ಆಶೀರ್ವಾದ ಮಾಡಿ ಅವರೆಲ್ಲ ಹೊರಟರು. ಮತ್ತೆ ದೈನಂದಿನ ಕೆಲಸ ಎಲ್ಲ ಪ್ರಾರಂಭ ಆಯ್ತು. ಸ್ವಲ್ಪ ದಿನ ಆದ್ಮೇಲೆ ಅವ್ರ ಮನೆಯಲ್ಲಿ ತಾಯಿ ಸಂಜೆ ಹೊತ್ತಿನಲ್ಲಿ ಹಸುವಿನ ಕೊಟ್ಟಿಗೆಗೆ ಹೋಗಿ ಹಾಲು ಕರ್ಕೊಂಡು ಬರೋದು ಪ್ರತಿದಿನದ ಪದ್ಧತಿ. ಆ ಯಜಮಾನರ ಮನೆಯಲ್ಲಿ ಹಸುಗಳು ಕಟ್ಟಿದ್ದಾರೆ, ಈಕೆ ಹೋಗಿ 6 ಗಂಟೆಗೋ 6:15 ಎಷ್ಟೋ ಸಮಯಕ್ಕೆ ಹೋಗಿ ಹಾಲು ಕರ್ಕೊಂಡ್ ಬರೋದು ಅಂತ ಪದ್ಧತಿ ಅದು. ಒಂದ್ ದಿವಸ ಆಕೆ ಹಾಗೆ ಹೋದಾಗ ಒಂದು ಹಾವನ್ನ ತುಳಿದು ಬಿಟ್ಟಿದ್ದಾಳೆ ಆಕೆ, ಗೊತ್ತಾಗದಲ್ಲೇನೆ ಹಾವು ಇವಳನ್ನು ಕಚ್ಚಿಬಿಟ್ಟಿದೆ, ಅಲ್ಲೇ ಪ್ರಾಣ ಬಿಟ್ಟು. ಸೊ ನಾರದ್ರು ಅನಾಥರಾಗಿ ಹೋಗ್ಬಿಟ್ರು, ಯಾರಿಲ್ವಲ್ಲಪ್ಪ, ನನಗೆ ಯಾರಿಲ್ವಲ್ಲ. ಇವಾಗ ಮನೆಯವರೆಲ್ಲ ಸಮಾಧಾನ ಮಾಡಿ ಆಕೆಗೆ ಏನು ಸಂಸ್ಕಾರ ಮಾಡ್ಬೇಕು, ಏನು ಕಾರ್ಯಗಳು ಅದೆಲ್ಲ ಮಾಡ್ಬಿಟ್ಟು ಆ ಹುಡುಗನಿಗೆ ಹೇಳಿದ್ರು, ಅಮ್ಮ ಇಲ್ಲ ಅಂತ ಬೇಜಾರು ಮಾಡ್ಕೊಬಿಡಪ್ಪ, ನೀ ನಮ್ಮನೆಲ್ಲೇ ಇರು, ನಮ್ಮನೆಯಲ್ಲೇ ಬೆಳಿ, ನಿನಗೆ ಮುಂದಿನ ಭವಿಷ್ಯಕ್ಕೆ ಏನೇನ್ ಬೇಕೋ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಹಾಗೆ. ನಾರದರಿಗೆ ತಕ್ಷಣ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. 2 ದಿನ ಕಳೆದ್ಮೇಲೆ ಮನೆ ಬಿಟ್ಟು ಹೊರಟ್ಬಿಟ್ರು. ಕಾಡು ಮೇಡುಗಳೆಲ್ಲ ಅಲ್ಕೊಂಡು ಅಲ್ಲಿ ಯಾರೋ ಒಬ್ರು ಸನ್ಯಾಸಿಗಳು, ಎಲ್ಲಿ ಹೋಗ್ತಾ ಇದೀಯ ನೀನು, ಈ ಚಿಕ್ಕ ಹುಡುಗ ಬೇರೆ ಎಲ್ಲಿ ಹೋಗ್ತಾ ಇದೀಯ ನೀನು, ನಾನು ಅನಾಥ, ನನ್ಗೆ ಯಾರೋ ಗೊತ್ತಿಲ್ಲ, ನಾನು ದೇವರನ್ನು ಕೂತ್ಕೊಂಡು ಪ್ರಾರ್ಥನೆ ಮಾಡಕ್ಕೋಸ್ಕರ ತಪಸ್ ಮಾಡಕ್ ಹೋಗ್ತಾ ಇದ್ದೀನಿ, ನಾನು ಈ ಚಿಕ್ಕ ವಯಸ್ಸಲ್ಲಿ ತಪಸ್ ಮಾಡ್ತೀಯ ನೀನು, ಮಾಡ್ತೀನಿ ಅನ್ಕೊಂಡು ಹೊರಟೆ ಹೋಗ್ಬಿಟ್ರು. ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಭಗವದ್ ಧ್ಯಾನ ಮಾಡ್ತಾ ಇದಾರೆ. ಒಂದು ಇವರ ಬದುಕಿನಲ್ಲಿ ಇಟ್ಕೊಳ್ಬೇಕಂತ ನಿಷ್ಠೆ, ಇನ್ನೊಂದು ಗುರು ಹಿರಿಯರಲ್ಲಿ ಇಟ್ಟಿದ್ದಂತ ಭಕ್ತಿ, ಪ್ರೇಮ, ವಿಶ್ವಾಸ, ಮತ್ತೊಂದು ಅವರ ವೇದಾಧ್ಯಯನವನ್ನ ಆದಷ್ಟು ಕಿವಿಗೆ ಶ್ರವಣ ಮಾಡಿದ್ದು. ಇದೆಲ್ಲದರ ಪ್ರಭಾವದಿಂದ ಒಂದು ದೈವಿ ಕಳೆ ಬಂದು ತಪಸ್ಸು ಮಾಡ್ತಾ ಕೂತಿರುವಾಗ ಭಗವಂತನ ಸಾಕ್ಷಾತ್ಕಾರವಾಗತ್ತೆ. ಆದಾಗ ಭಗವಂತನ ಸಾಕ್ಷಾತ್ಕಾರ ಆದಾಗ ಇವರಿಗೆ ಒಂದು ವೈಬ್ರೇಷನ್ ಒಂದು ಕಣ್ಬಿಡ್ತಾರೆ, ಎದುರುಗಡೆ ನಿಂತಿರೋ ಭಗವಂತನ ಇವರು ನೋಡ್ಲಾರ್ದಲ್ಲೇ ಕಣ್ಮುಚ್ಕೊಂಡ್ಬಿಡ್ತಾರೆ. ಅಷ್ಟು ಬ್ರೈಟ್ನೆಸ್ಸು, ಶಾರ್ಪು, ಅದೆಷ್ಟು ಇದಿತ್ತೋ ಗೊತ್ತಿಲ್ಲ, ಕಣ್ಮುಚ್ಕೊಂಡ್ಬಿಡ್ತಾರೆ. ಸ್ವಲ್ಪ ಹೊತ್ತಾದ ಮತ್ತೆ ಕಣ್ಬಿಟ್ರೆ ಭಗವಂತ ಇಲ್ಲ ಅಲ್ಲಿ. ಮತ್ತೆ ತಪಸ್ಸಿ ಕೂತ್ಕೊಳ್ತಾರೆ. ಅಪ್ಪ ಭಗವಂತ, ನೀನ್ ಬಂದಿದ್ದೆ ನಾನು ನೋಡಕ್ಕಾಗ್ಲಿಲ್ಲ, ಬಂದೋನು ನೀನೆ, ನಾನೇ ನಿನ್ನ ನೋಡದೇ ಇರೋ ಹಾಗೆ ಮಾಡ್ದವನು ನೀನೆ, ಯಾಕೆ ಆಟ ಆಡ್ತೀಯ ನೀನು, ನಾನ್ ನೋಡೋ ಹಾಗೆ ಬರ್ಬೇಕಾಗಿತ್ತು ತಾನೆ, ನೀ ಬಂದು ಏನ್ ಪ್ರಯೋಜನ ಆಯ್ತು, ಇವಾಗ ಇನ್ನೊಂದ್ಸರಿ ಬಾ. ಇವಾಗ ಆ ಒಂದು ಅಶರೀರವಾಣಿ ಬರುತ್ತಂತ, ಇಲ್ಲ ನಾ ಇನ್ನೊಂದ್ಸರಿ ಬರೋದಿಲ್ಲ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ಈ ಜನ್ಮ ಕಳೀಲಿ, ಇನ್ನೂ 4-6 ಜನ್ಮಗಳು ನಿಮಗೆ ಕಳೀಲಿ, ಕಳೆದ ನಂತರ ನೀನು ನನ್ನ ಆಸ್ಥಾನಕ್ಕೆ ಬರ್ತೀಯ, ಬ್ರಹ್ಮನ ಮಾನಸ ಪುತ್ರರಾಗಿ ಜನಿಸಿ ಎಲ್ಲ ದೇವತೆಗಳಿಗೂ ಪ್ರಿಯನಾಗಿ ಅಲ್ಲೇ ಇರ್ತೀಯ, ನಮ್ಮ ಜೊತೆಲೇ ಇರ್ತೀಯ ನೀನು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಅದಾದ ನಂತರ 4-5 ಜನ್ಮ ಕಳೆದಿದೆ. ಆಮೇಲೆ ಬ್ರಾಹ್ಮಣ ಮಾನಸಪುತ್ರರಾಗಿ ಜನಿಸಿದ್ದಾರೆ, ದೇವಲೋಕದಲ್ಲಿ ಸಂಚಾರ ಮಾಡಿಕೊಂಡು ದೇವಾನಾಂ ಪ್ರಿಯ ಅಂತಾನು ಹೇಳ್ತಾರೆ, ಕಲಹ ಪ್ರಿಯ ಅಂತಾನು ಅಂತ ಎಲ್ಲಾನು ಹೇಳ್ತಾರೆ ಅವ್ರಿಗೆ, ನಾರದರಿಗೆ. ಇದು ನೋಡಿ ಇದು ಏನು ಕಲಿಸುತ್ತೆ ನಮಗೆ ಅಂದ್ರೆ, ಗುರು ಹಿರಿಯರಲ್ಲಿ ನಿಷ್ಠೆ ಇಟ್ಕೋಬೇಕು, ಭಕ್ತಿ ಇಟ್ಕೋಬೇಕು, ಪ್ರತಿಫಲಾಪೇಕ್ಷೆ ಇಲ್ಲಿ ಇಟ್ಕೊಳ್ಬಾರ್ದು, ಸಿನ್ಸಿಯರ್ ಆಗಿ ಕೆಲಸಗಳು ಮಾಡಬೇಕು.
ಇದೆಲ್ಲವನ್ನ ಕಲಿಸ್ಕೊಡುತ್ತೆ ನಮಗೆ. ಎಲ್ಲದಕ್ಕೂ ಮುಖ್ಯವಾದ ತಾಳ್ಮೆ. ಆ ತಾಳ್ಮೆ ಇರಬೇಕು. ಇವತ್ತೆಷ್ಟು ಸಿಕ್ತೋ ಅಷ್ಟರಲ್ಲೇ ಸುಖ. ಸುಖ ಇನ್ನೆಲ್ಲೋ ಇಲ್ಲ, ಇಲ್ಲೇ ಇದೆ, ಇದೇ ಸುಖ. ಬೇರೆ ಕಡೆ ನೋಡಿದ್ರೆ ಅದು ದುಃಖ, ಯಾಕಂದ್ರೆ ಅದು ನಮಗೆ ಸಿಗಲ್ಲ. ದುಃಖ ಪಡೋದು ತಪ್ಪಲ್ಲ, ಹೀಗಾಗತ್ತೆ. ಅದರಿಂದ ಹಾಗೆ ಅಂತ ನೋಡ್ರಿ. ಇದು ಒಂದು ಕತೆ. ಇನ್ನೊಂದು ಅಜಮಿಳ ನೀವು ಕೊಟ್ಟಿರ್ಬೋದು. ಅಜಮಿಳನ ಪರದೆಯನ್ನ ಪುರಂದರದಾಸ ಇದರಲ್ಲಿ ಸಾಹಿತ್ಯದಲ್ಲಿ ಕೇಳ್ತಿರಲ್ಲ, ಹಾಡಿನಲ್ಲಿ ಕೇಳ್ತಿರಲ್ಲ ಅಜಮಿಳ ಅಂತ ನೋಡಿ. ಪುರಾಣಗಳ ಪ್ರಕಾರ ಏನಾಗತ್ತೆ ಅಂದ್ರೆ, ನೀವು ಏನೇ ಕೆಲಸ ಮಾಡ್ತಾ ಇರಿ, ಯಾವುದೇ ವೃತ್ತಿನಲ್ಲಿರಿ, ಏನಾರು ಮಾಡ್ತೀರಿ, ಸದಾ ನಿಮ್ಮ ಮನಸ್ಸಿನ ಒಂದು ಭಾಗದಲ್ಲಿ ಭಗವಂತನ ಆರಾಧನೆ ನಿರಂತರವಾಗಿ ನಡೀತಾ ಇದ್ರೆ, ನೀವು ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇನೋ ಮಾಡತಕ್ಕಂಥ ತಪ್ಪುಗಳೆಲ್ಲ ನಿವಾರಣೆ ಆಗುತ್ತೆ. ಹಾಗಂತ ನಾವು ಭಗವಂತನ ಆರಾಧನೆ ಮಾಡ್ಕೊಂಡಿರ್ತೀವಿ, ತಪ್ಪುನೂ ಮಾಡ್ತೀವಿ ಅಂತಲ್ಲ. ನಮಗ್ ಗೊತ್ತಿಲ್ಲದೆ ತಪ್ಪುಗಳು ಬೇಕಾದಷ್ಟು ಆಗತ್ತೆ. ಆ ಲೆಕ್ಕಾಡಕ್ಕೆ ನಮಗ್ ಗೊತ್ತಾಗೋದೇ ಇಲ್ಲ. ಅದು ಆ ಥರ ಆಗತ್ತೆ. ಹಾಗೆ ಅಂತ ನೋಡಿ, ಈ ಅಜಮಿಳ ಅಂತನ್ನೋನು ಸಾಧಾರಣ ವ್ಯಕ್ತಿ ಅಲ್ಲ. ಅವನು ವೇದ ಪಂಡಿತರ ಮಗನಾಗಿ ಹುಟ್ಟಿದವನು. ಅವರ ಮನೆಯಲ್ಲಿ ಆಗಿನ ನಾವು ಈಗ ಒಂದು 5,000 ವರ್ಷ 10,000 ವರ್ಷಗಳ ಹಿಂದೆ ಅನ್ಕೊಳ್ಳೋ, ಪ್ರತಿದಿನ ಪ್ರತಿಯೊಂದು ಮನೆಯಲ್ಲೂ ವೇದಾಧ್ಯಯನ ನಡೀತಾನೆ ಇರೋದು. ಶಿಷ್ಯರು ಇರೋರು, ಪಂಡಿತರುಗಳು ಬರೋರು, ಎಲ್ಲ ವೇದಾಧ್ಯಯನ ನಡೀತಾನೆ ಇರೋದು. ಅಂಥವರ ಮನೆಯಲ್ಲಿ ಹುಟ್ಟಿದ ಮಗ ಇವನು. ತಂದೆ ಜೊತೆ ಕೂತ್ಕೊಂಡು ಇವನು ವೇದಾಧ್ಯಯನ ಮಾಡ್ತಾ ಇದ್ದ. ಇವನಿಗೆ ತಂದೆ ಏನು ಕೆಲಸ ಕೊಟ್ಟಿದ್ರು, ಪ್ರತಿದಿನ ಅವನು ಕಾಡಿಗೆ ಹೋಗ್ಬೇಕು, ಹೋಮಕ್ಕೆ ಬೇಕಾದಂತ ಸಮಿತಿಗಳನ್ನೆಲ್ಲ ತಗೊಂಡ್ಬರ್ಬೇಕು. ಅದು ತಂದು ಸ್ಟಾಕ್ ಇಟ್ಕೊಳ್ಳೋದಲ್ಲ, ದಿನಾ ಹೋಗಿ ತರೋದು. ಸಮಿತಿಗಳು, ಹೂವು, ತುಳಸಿ, ಪತ್ರೆ ಇತ್ಯಾದಿ ಇತ್ಯಾದಿ ಎಲ್ಲ ತಗೊಂಡು ಬರೋದು. ಹಾಗೆ ಇವ್ರು ಅದೆಲ್ಲ ಕೆಲಸ ಮಾಡ್ತಾ ಇದ್ದ. ಆಗಿನ ಕಾಲದಲ್ಲಿ ಏನ್ ಮಾಡೋರು ಅಂತಂದ್ರೆ, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಒಂದು ವಯಸ್ಸಿಗೆ ಬಂದ ತಕ್ಷಣ ಮದುವೆ ಮಾಡ್ಬಿಟ್ರು. ಇವನಿಗೂ ಮದುವೆ ಮಾಡ್ಬಿಟ್ರು, ಅಜಮಳನಿಗೂ ಮದುವೆ ಆಯ್ತು. ಆದ್ರೆ ಹುಡುಗಿ ಇನ್ನೂ ಸಂಸಾರ ಮಾಡುವಂತಹ ವಯಸ್ಸು ಬಂದಿಲ್ಲದೆ ಇರೋದ್ರಿಂದ ತಂದೆ ಮನೇಲೇ ಇದ್ಲು. ಒಂದು ಸರಿಯಾದ ಸಮಯ ನೋಡ್ತಾರೆ, ಆ ಸಮಯಕ್ಕೆ ನೋಡಿ ಸರಿಯಾಗಿ ಕರ್ಕೊಂಬಂದು ಮನೆ ತುಂಬಿಸಿ ಕಳಿಸ್ಕೊಟ್ಟು ಸಂಸಾರ ಮಾಡೋದಕ್ಕೆ ಗಂಡು ಹೆಣ್ಣನ್ನು ಬಿಡ್ತಾರೆ. ಆಗಿನ ಕಾಲದ ಪದ್ಧತಿ ಎಲ್ಲ ಹಾಗೆ ಇದ್ದಿದ್ದು. ಸಾಕೇತ ಅವ್ರ ಮನೇಲೇ ಇದ್ಲು. ಇವನಿಗೂನು ಅಯ್ಯೋ ನನ್ನ ಹೆಂಡತಿ ಅಲ್ಲಿದ್ರಲ್ಲ, ಹೋಗ್ಬೇಕಲ್ಲ, ಅವಳು ನೋಡ್ಬೇಕಲ್ಲ, ಆ ಭಾವನೆಗಳು ಯಾವುದು ಇಲ್ಲ. ಇನ್ನೂ ಆ ವಯಸ್ಸು ಬಂದಿರಲಿಲ್ಲ ಅವನಿಗೆ. ಒಂದು ವಿಧಿ ಹೆಂಗೆ ಎಳ್ಕೊಂಡು ಹೋಗುತ್ತೆ ಅಂತಂದ್ರೆ, ಇವನು ಸಮಿತಿಗಳನ್ನ ತರಬೇಕು ಅಂತ ಕಾಡಿಗೆ ಹೋಗ್ತಾ 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 ಇದ್ದಾಗ ಯಾವುದೋ ಒಂದು ಆದಿವಾಸಿಗಳ ಕುಟುಂಬನ ನೋಡ್ತಾನೆ ಕಾಡಿನಲ್ಲಿ. ಒಂದ್ ದಿವಸ ನೋಡ್ದ, 2 ದಿವಸ ನೋಡ್ದ, 3 ದಿವಸ ನೋಡ್ದ, ಯಾರ ಇದಾರೆ ಅನ್ಕೊಂಡು ಸುಮ್ಮನೆ ಬಂದ. ಇನ್ನೊಂದ್ ದಿವಸ ನೋಡ್ತಾನೆ, ಅಯ್ಯೋ ಅದೇನು ಅವ್ರ ಮೇಲೆ ಬಟ್ಟೆನೇ ಹಾಕೊಂಡಿಲ್ವಲ್ಲ, ಮೈ ಮೇಲೆ ಎಲ್ಲ ಬರಿ ಮೇಲೆ ಓಡಾಡ್ತಾ ಇದಾರಲ್ಲ. ಕುತೂಹಲ. ಗಂಡನ್ನು ನೋಡ್ದ, ಹೆಣ್ಣನ್ನು ನೋಡ್ದ. ಕುತೂಹಲ. ದಿನಾ ಕುತೂಹಲ ಜಾಸ್ತಿ ಆಗ್ತಾ ಹೋಯ್ತು. ಆಮೇಲೆ ಅಲ್ಲಿ ಗಂಡು ಹೆಣ್ಣುಗಳು ಜೊತೆ ಸೇರೋದು, ಓಡಾಡೋದು, ಮಾಡೋದು, ಇವುಗಳನ್ನೆಲ್ಲ ನೋಡ್ದ. ಆವಾಗ ಇವ್ರ ಮನಸ್ಸಲ್ಲಿ ಬಯಕೆಗಳು ಜಾಸ್ತಿ ಆಗ್ತಾ ಬಂತು. ಕೆಲವು ದಿನ ಆದ್ಮೇಲೆ ಏನ್ ಮಾಡ್ದ, ಇವನು ಆದಿವಾಸಿ ಕುಟುಂಬಕ್ಕೆ ಹೋಗ್ಬಿಟ್ಟ. ಅವನು ನಾನು ಇಲ್ಲೇ ಇರ್ತೀನಿ, ನಿಮ್ ಜೊತೆ ಇರ್ತೀನಿ ನಾನು ಅಂತ. ಅವ್ರು ಹೇಳಿದ್ರು, ಇಲ್ಲೇ ಬೇಡ ಬೇಡ, ನಾನು ಇನ್ನು ಸೇರ್ಸ್ಕೊಳಕ್ ಆಗೋದಿಲ್ಲ, ಇರೋ ಹಾಗಿಲ್ಲ ನೀನಿಲ್ಲಿ. ಆಯ್ತಾ, ಅದು ಇಲ್ಲ ಅಂತ ಅಲ್ಲೇ ಸೇರ್ಕೊಂಡ್ಬಿಟ್ಟ ಅವನು. ಹೌದಾ, ತಂದೆ ಮನೆಯಿಂದ ಓಡಿಸೇ ಬಿಟ್ರು ಅವನು. ಅವನ ತಂದೆ ಮಾತು ಕೇಳಲಿಲ್ಲ. ಅವಾಗ ಇಲ್ಲಿ ಅಟ್ರಾಕ್ಷನ್ ಜಾಸ್ತಿ ಆಗೋಯ್ತು. ಇಲ್ಲೇ ಬಂದ, ಒಂದು ಆದಿವಾಸಿ ಹೆಣ್ಣನ್ನು ಅವ್ರು ಮದುವೆ ಮಾಡಿದ್ರು ಇವನಿಗೆ. ಮದುವೆ ಮಾಡ್ಕೊಂಡ ಶುರುವಾಯ್ತು ಜವಾಬ್ದಾರಿ. ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು, ಮಕ್ಕಳುಗಳು ಶುರುವಾದವು. ಸೊ ಮೊದಲು ಎಷ್ಟು ನೆಮ್ಮದಿಯಾಗಿದ್ದ, ಅಷ್ಟು ಇದು ಶುರುವಾಯ್ತು ಈಗ ಅವನಿಗೆ. ಸಮಯ 7-8 ಜನ ಮಕ್ಕಳು. ಇವರಿಗೆ ಬರ್ತಾ ಬರ್ತಾ ಏನೋ ಕಾಯಿಲೆಗಳು ಬರಕ್ ಶುರುವಾಯ್ತು, ಸಂಪಾದನೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಹೆಂಡತಿ ಆ ಹೆಂಗಸು ಇವನನ್ನು ಮೊದಲಿಸ್ತಾ ಇದ್ಲು, ಕರೆದ್ರೆ ಬರ್ತಾ ಇರ್ಲಿಲ್ಲ. ಇವನೇನ್ ಮಾಡ್ದ, ಕೊನೆ ಹುಡುಗ, ಅವನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಅವನು ಕೂಗೋದು, ನಾರಾಯಣ ನಾರಾಯಣ ನಾರಾಯಣ, ದಿನಕ್ಕೊಂದು 50 ಸರಿನೋ 100 ಸರಿನೋ ಕೂಗೋದು ನಾರಾಯಣ ಅಂತ. ಅವನು ಬರೋದು, ಅಪ್ಪ ಅನ್ನೋನು ಇನ್ನ ಸಹಾಯ ಮಾಡೋನು ಹೋಗೋನು. ಕಾಲಕ್ರಮೇಣ ಒಂದ್ ದಿವಸ ಇವನ್ ಸತ್ತ, ಅಜಮಿಳ ಸತ್ತ. ಯಮ ಭಟ್ರು ಬಂದ್ರು, ಕರ್ಕೊಂಡು ಹೋಗೋಣ ಇವನ್ನ ಅಂತ.
ಇನ್ನೇನು ಕರ್ಕೊಂಡು ಹೋಗ್ಬೇಕು, ಅವಾಗ ವಿಷ್ಣು ದೂತರು ಬರ್ತಾರೆ. ಇವನನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದೀಯ ನೀವು, ಇವನು ವಿಷ್ಣು ಲೋಕಕ್ಕೆ ಬರ್ಬೇಕಾಗಿರೋನು. ಇಲ್ಲ ಇಲ್ಲ, ನಮ್ಮ ದಾಖಲೆಗಳ ಪ್ರಕಾರ ಮಾಡಬಾರ್ದು ಅನ್ಯಾಯ ಎಲ್ಲ ಮಾಡಿದಾನು. ವೇದಾಧ್ಯಯನ ಪಂಡಿತರ ಮಗನಾಗಿ ಹುಟ್ಟಿ ಅಲ್ಲೆಲ್ಲೋ ಹೋಗಿ ಸೇರ್ಕೊಂಡು ಯಾವುದೋ ಹೆಂಗಸ ಜೊತೆ ಸೇರ್ಕೊಂಡು ಮದುವೆ ಆದ ಹೆಂಡತಿನೂ ಬಿಟ್ಟು ಅಂತೆಲ್ಲ ದೂರ ಇಟ್ಟು, ಅದೆಲ್ಲ ಬೇಡ. ನಾವು ಈ ವಿಷ್ಣು ದೂತರು, ನಾವು ಇವ್ರನ್ನ ಕರ್ಕೊಂಡು ಹೋಗ್ತೀವಿ, ನೀ ಮಾಡೋ ಹಾಗಿಲ್ಲ ಹಾಗೆ ಅಂತ. ಆಮೇಲೆ ಕರ್ಕೊಂಡು ಹೋದ್ರಂತೆ. ಎಲ್ಲಿಗೆ? ವಿಷ್ಣು ಲೋಕಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಯಮದೂತರು ಅಲ್ಲಿಗೂ ಹೋದ್ರು. ಅವಾಗ ವಿಷ್ಣು ದೂತರಲ್ಲಿ ಪೈಕಿ ಒಬ್ಬ ಹೇಳ್ತಾನಂತೆ, ಇವರು ಏನೇ ಮಾಡಿರ್ಬೋದು, ಆದರೆ ನಿರಂತರವಾಗಿ ನಾರಾಯಣ ಧ್ಯಾನ ಮಾಡಿದ್ದಾನೆ. ನಾರಾಯಣ ನಾರಾಯಣ, ಏಯ್ ಸ್ವಾಮಿ, ಅವನು ಅವ್ರ ಮಗನ್ ಕೂಗ್ತಾ ಇದ್ದಿದ್ದು ದೇವ್ರ ಧ್ಯಾನ ಮಾಡಿದ್ದಲ್ಲ ಅದು, ಅದೆಲ್ಲ ಗೊತ್ತಿಲ್ಲ. ನಾರಾಯಣ ನಾರಾಯಣ ನಾಮ ಧ್ಯಾನ ಮಾಡಿದ್ದಾನ ಅವನು, ಹಾಗಾಗಿ ಮಾಡೋ ಹಾಗಿಲ್ಲ. ನೀವು ಅವನ ಮುಟ್ಟೋ ಹಾಗೆ ಇಲ್ಲ ಅವನನ್ನ. ಯಮದೂತರು ಮುಟ್ಟಕ್ಕೂ ಆಗ್ಲಿಲ್ವಂತೆ. ಯಮದೂತರು ಬರೀ ಕೈಯಿಂದ ಯಮನ ಹತ್ರ ಹೋದ್ರು. ಯಾಕೋ ಕರ್ಕೊಂಬರ್ಲಿಲ್ವ ಅವನು ಅಂತ ಕೇಳಿದ್ರು ಯಮ. ಅವಾಗ ಅವ್ರು ಹೇಳ್ತಾರಂತೆ, ನೋಡಿ ಹೀಗ ಇಲ್ಲ ಆಯ್ತು ಹಾಗೆ. ಆಗ ಯಮಧರ್ಮರಾಯ ಕೂಡ ಹೇಳ್ತಾನಂತೆ, ಯಾರು ನಾರಾಯಣನ ಆಶ್ರಯಕ್ಕೆ ಬರ್ತಾರೋ, ನಾರಾಯಣನ ಕೃಪಾದೃಷ್ಟಿಗೆ ಬರ್ತಾರೋ, ಅವರನ್ನ ನಾವೇನೂ ಮಾಡಕ್ಕಾಗಲ್ಲ, ಮುಟ್ಟಕ್ಕೂ ಆಗಲ್ಲ ನಾವು. ಸೊ ಈ ಕಥೆಯಿಂದ ನಮ್ಗೇನು ಗೊತ್ತಾಗತ್ತೆ ಅಂತಂದ್ರೆ, ನಾವು ಏನೇ ಕೆಲಸ ಮಾಡ್ತಾ ಇರ್ಲಿ, ಈ ನಾವು ಅಜಮಳಂತರ ಏನೋ ಕೆಲಸ ಮಾಡಕ್ ಹೋಗೋದು ಬೇಡ. ನಮ್ಮ ದೈನಂದಿನ ವ್ಯವಹಾರಗಳಲ್ಲಿ ಏನೇ ಕೆಲಸ ಮಾಡ್ತಾ ಇರಿ, ಒಂದು ಚಾನಲ್ ಆಧ್ಯಾತ್ಮಕ್ಕೆ ಬಿಟ್ಬಿಡ್ಬೇಕು. ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಂಡೇ ನಿಮ್ ಕೆಲಸ ಮಾಡ್ಬೋದು, ಸುಪ್ರಭಾತ ಹೇಳ್ಕೊಂಡೇ ಬೇರೆ ಕೆಲಸ ಮಾಡ್ಬೋದು. ಕಾನ್ಸಂಟ್ರೇಷನ್ ಮಾತ್ರ ಇದ್ದೇ ಇರತ್ತೆ ನಿಮಗೆ, ಅದು ಬಹಳ ಚೆನ್ನಾಗಿರುತ್ತೆ ಅದು ಹಾಗೆ. ಆಮೇಲೆ ನಾನು ಕೃಷ್ಣ ಕಥೆ ಅಂತ ಹೇಳಿದ್ನಲ್ಲ, ಅದು ಎಷ್ಟು ರಂಜನೀಯವಾಗಿದೆ ಅಂತಂದ್ರೆ ನೀವು ಅದನ್ನು ಓದೇ ಆನಂದ ಪಡಬೇಕು. ಅಂತ ಒಬ್ಬ ವ್ಯಕ್ತಿ ಇದ್ನೇನಪ್ಪ, ಅಯ್ಯೋ ನಾವೊಂದ್ಸರಿ ನೋಡ್ಬೇಕಾಗಿತ್ತಲ್ಲ ಅವ್ರನ್ನ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ಎದುರುಗಡೆನೆ ಬಂದ್ಬಿಡ್ತಾನ ಅವನು. ಅಷ್ಟು ಮಟ್ಟಿಗೆ ಇದು ಬರುತ್ತೆ. ಅಂದ್ರೆ ಈಗ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಅಂತ ಹೇಳ್ತೀವಲ್ಲ ಭಗವಂತನ, ಅವನ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಪ್ರತಿಯೊಂದು ಘಟನೆಗಳಲ್ಲೂ ಒಂದು ಮೆಸೇಜ್, ಒಂದು ಲೋಕೋತ್ತರವಾದ ಒಂದು ವಿಚಾರ, ಇವುಗಳನ್ನೆಲ್ಲ ನಾವು ಕಾಣಬಹುದು. ಎಲ್ಲೆಲ್ಲಿ ಭಾಗವತದಲ್ಲಿ ಕೃಷ್ಣನ ಒಡನಾಟ ಇದೆ ಅದನ್ನೆಲ್ಲ ಓದುವಾಗ ನಮಗೆ ಬಹಳ ಬಹಳ ಆನಂದವಾಗುತ್ತೆ, ಬಹಳ ಬಹಳ ಆನಂದವಾಗುತ್ತೆ. ಒಂದು ವಿಚಾರ ನನಗೆ ಮರ್ತ ಹೋಗಿ ಮುಂಚೆ ಹೇಳ್ಬಿಡ್ತೀನಿ. ತುಳಸಿನ ಪೂಜೆ ಮಾಡ್ತೀವಿ ನಾವು. ತುಳಸಿ ಕಟ್ಟೆಗೆ ತುಳಸಿ ಒಂದು ಕಟ್ಟೆ ಮಾಡಿ ತುಳಸಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ತುಳಸಿ ಹಬ್ಬ ಅಂತ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ತುಳಸಿ ಇಲ್ದಲೆ ಯಾವ ಪೂಜೆನೂ ಇಲ್ಲ. ಯಾಕೆ ತುಳಸಿಗೆ ಮಹತ್ವ ಬಂತು? ಬೇರೆ ಯಾವ ಪತ್ರೆಗೂ ಯಾಕೆ ಬರಲಿಲ್ಲ, ತುಳಸಿಗೆ ಮಾತ್ರ ಯಾಕೆ ಬಂತು? ಅಲ್ಲಿ ಕೃಷ್ಣ ಇದ್ದಾನೆ. ನಮ್ಮ ಬದುಕಿನಲ್ಲಿ ಕೃಷ್ಣ ಯಾವುದೋ ಒಂದು ರೂಪದಲ್ಲಿ ಹೇಗೋ ಒಂದು ಸ್ವಲ್ಪ ಒಂದು ಸೂಜಿ ಮನೆಯಷ್ಟು ಒಳಗಡೆ ನುಗ್ಗಿಬಿಟ್ರೆ ಎಲ್ಲ ಬದಲಾಗಿ ಹೋಗ್ಬಿಡುತ್ತೆ. ಈ ತುಳಸಿ ಯಾರು ಅಂತಂದ್ರೆ, ದ್ವಾರಕೆಯಲ್ಲಿ ಕೃಷ್ಣನ ಜೊತೆ ಇದ್ದಂತ 8 ಅಷ್ಟಮಹಿಷಿಯರಲ್ಲ, ಸೇವಕಿಯರು, ಅವ್ರ ಪೈಕಿ ಇವಳೊಬ್ಳು. ಅಲ್ಲಿ ಒಬ್ಬ ಇರ್ತಾನೆ, ಎಂಥದ್ರು ಅಶ್ವಾರೂಢ ಅಂತ ಒಬ್ಬ ಇರ್ತಾನೆ. ಅವನಿಗೆ ಇವಳು ಪ್ರಿಯವಾಗಿಬಿಟ್ಟಿರ್ತಾಳೆ. ಅವನು ಇವಳ ಜೊತೆ ಓಡಾಡೋದು ಬಾರೋದು ಎಲ್ಲ ಮಾಡ್ತಾ ಇರ್ತಾಳೆ. ಆದ್ರೆ ಇವಳು ಕೃಷ್ಣನ ಮೇಲೆ ಭಕ್ತಿ, ಕೃಷ್ಣನ ಮೇಲೆ ಆಸಕ್ತಿ, ಕೃಷ್ಣನ ಮೇಲೆ ಇಷ್ಟ, ಸದಾ ಕೃಷ್ಣನ ಜೊತೆ ಓಡಾಡ್ತಾ ಇರೋದು. ಒಂದ್ಸಲ ಏನ್ ಮಾಡ್ತಾಳೆ, ರುಕ್ಮಿಣಿ ಇವನ್ನ ನೋಡ್ಬಿಟ್ಟು, ಇವಳು ಇಲ್ಲೂ ಆಟ ಆಡ್ತಾಳೆ ಅಲ್ಲ ಆಟ ಆಡ್ತಾಳೆ, ನೀನು ಭೂಲೋಕಕ್ಕೆ ಹೋಗೋದ ಶಾಪ ಕೊಟ್ಬಿಡ್ತಾಳೆ ತುಳಸಿ. ಭೂಲೋಕಕ್ಕೆ ಬಂದ್ಬಿಡ್ತಾಳೆ ಇವಳು. ಅವನೇನ್ ಮಾಡ್ತಾನೆ, ಅವನಿಗೆ ಮಾಡ್ತಾನೆ, ಅವನಿಗೂ ಶಾಪ ಕೊಟ್ಟು ಅವನು ಭೂಲೋಕಕ್ಕೆ ಬಂದ್ಬಿಡ್ತಾನೆ. ಇಬ್ಬರನ್ನು ಭೂಲೋಕಕ್ಕೆ ಕಳಿಸ್ಬಿಡ್ತಾರೆ. ಇಲ್ಲಿ ಅವರು ದಂಪತಿಗಳಾಗಿದ್ಕೊಂಡಿರ್ತಾರೆ. ಆದ್ರೆ ಇವಳಿಗೊಂದು ಮುಕ್ತಿ ಬೇಕಲ್ಲ, ಇವಳಿಗೂ ಮುಕ್ತಿ ಬೇಕು, ಅವನಿಗೂ ಮುಕ್ತಿ ಬೇಕು. ಆಗ ಕೃಷ್ಣ ಒಂದ್ಸರಿ ಬಂದು ಅವಳನ್ನ ಕೂಡ್ತಾನೆ. ಅದನ್ನ ಅವನ್ ನೋಡ್ಬಿಟ್ಟು, ಕೃಷ್ಣನಿಗೆ ಅವನೇನು ಶಾಪ ಕೊಡಕ್ ಆಗೋದಿಲ್ಲ. ಕೃಷ್ಣ ಹೇಳ್ತಾನೆ, ನಿಮಗಿಬ್ಬರಿಗೂ ಇವತ್ತಿಗೆ ಮುಕ್ತಿ ಸಿಕ್ತು ಹಾಗೆ ಅಂತ.
ಅವಾಗ ಇವಳು ಹೇಳ್ತಾಳೆ, ನೀನ್ ಎಲ್ಲಿರ್ತೀಯೋ ನಾನು ಅಲ್ಲಿ ಇರ್ಬೇಕು ಅಂತ ಬಂದೆ, ನನ್ನನ್ನು ಮುಕ್ತಿ ಕಳಿಸ್ಬಿಟ್ಟು ನೀನ್ ಅಲ್ಲೋ ಕಳಿಸ್ಬಿಟ್ಟು ನೀ ಎಲ್ಲ ಓಡಾಡ್ಕೊಂಡಿದ್ರೆ ಹೇಗೆ, ನಾನು ನಿನ್ ಜೊತೆಲೇ ಇರ್ಬೇಕು ಯಾವಾಗ್ಲೂ ಹಾಗೆ ಅಂತ. ಆ ಕೃಷ್ಣ ಹೇಳ್ತಾನೆ, ಯಾವಾಗಲೂ ನನ್ನ ಜೊತೆಲೇ ಇರ್ತೀಯ ನೀನು. ನಾನು ಗಂಡಕಿ ನದಿಯಲ್ಲಿ ಸಾಲಗ್ರಾಮ ರೂಪದಲ್ಲಿರ್ತೀನಿ, ನೀನು ಅಲ್ಲೇ ದಂಡೆಗಳಲ್ಲಿ ತುಳಸಿಯಾಗಿ ಹುಟ್ಟಿ ಸುತ್ತಮುತ್ತಲು ಅಲ್ಲೇ ಇರ್ತೀಯ ನೀನು. ಆಮೇಲೆ ನಿನಗೆ ವಿಶೇಷವಾದ ವರ ಕೊಡ್ತಾ ಇದ್ದೀನಿ, ಎಲ್ಲರೂ ಪ್ರತಿದಿನ ನಿನ್ನನ್ನು ಪೂಜಿಸ್ಲಿ. ನೀನಿಲ್ಲದೆ ಯಾವ ಪೂಜೆಯೂ ಪ್ರಾರಂಭವೂ ಆಗೋದಿಲ್ಲ, ಸಾಗೋದು ಇಲ್ಲ. ಎಲ್ಲ ಪೂಜೆಗೂ ಬಹಳ ಮುಖ್ಯವಾಗಿ ನೀನು ಬೇಕು, ಎಲ್ಲ ಕಾರ್ಯಗಳಿಗೂ ನೀವು ಬೇಕು. ನೀನು ಈ ಈ ರೀತಿಯಾಗಿ ಪ್ರಸಿದ್ಧಿಯನ್ನು ಹೊಂದಿತೀಯ ಅಂತ ಅವ್ರು ಹೇಳ್ತಾನೆ. ಅದಕ್ಕೆ ಇವತ್ತಿಗೂ ಹೇಳ್ತಾರೆ, ಗಂಡಕಿ ನದಿಯಲ್ಲಿ ಸಿಗುವಂತ ಸಾಲಗ್ರಾಮ ಶಿಲೆ ಶ್ರೇಷ್ಠ, ಅಲ್ಲಿ ಬೆಳೀತಕ್ಕಂಥ ತುಳಸಿಯು ಶ್ರೇಷ್ಠ ಅಂತ. ಹಾಗೆ ನಮಗೆ ಪರಮಾತ್ಮನ ಅನುಗ್ರಹ ಒಂದು ಆಗ್ಬಿಟ್ರೆ ಯಾವ ರೂಪದಲ್ಲಿ ಯಾವ ಸಮಯದಲ್ಲಿ ಹೇಗೆ ಎಷ್ಟು ಆಗುತ್ತೆ ನಮಗೆ ಗೊತ್ತಿಲ್ಲ. ಡೂ ಯುವರ್ ಡ್ಯೂಟಿ, ರೆಸ್ಟ್ ಲೀವ್ ಇಟ್ ಟು ಗಾಡ್ ಅಂತ ನಾವು ಹೇಳ್ತೀವಲ್ಲ, ಹಾಗೆ ನಮ್ಮ ಕರ್ತವ್ಯವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾವ ರೂಪದಲ್ಲಿ ಎಲ್ಲಿ ಎಷ್ಟು ಹೇಗೆ ಕೊಡಬೇಕು ಅಂತ ಅವನು ಕೊಡ್ತಾನ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಗೆ ಏನ್ ಸಿಕ್ತೋ ಅದ್ರಲ್ಲಿ ತೃಪ್ತಿ ಕಾಣೋದು ಬಹಳ ಮುಖ್ಯ. ಅಯ್ಯ 2-3 ವರ್ಷ ತಪಸ್ ಮಾಡಿದೀನಿ ಭಗವಂತ ಭಗವಂತ ಅಂತ ಬಂದ ಏನೋ ಒಂದಿಷ್ಟು ಕೊಟ್ಟ ಹೊಟ ಇನ್ನೊಂದಿಷ್ಟು ಕೊಡೋದಲ್ವೇ ಅನ್ಕೋಬಾರ್ದು. ಆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರಲೇಬಾರ್ದು, ಅದು ಬಹಳ ಮುಖ್ಯವಾಗುತ್ತೆ. ಆಮೇಲೆ ನಮ್ಗೆ ಇನ್ನೊಂದು ಭಾಗವತಲ್ಲಿ ಕತೆ ಗೊತ್ತಿರೋದು, ಗೋವರ್ಧನ ಗಿರಿನ ಕೃಷ್ಣ ಒಂದೇ ಬೆರಳಲ್ಲಿ ಎತ್ತದ್ನ ನಾವು. ಯಾಕೆ ಎತ್ತದ? ಆದ್ರೆ ಕತೆ ಬಹಳ ರೋಚಕವಾಗಿದೆ. ಆ ಗೋವರ್ಧನ ಗಿರಿ ಇರತಕ್ಕಂಥ ಪ್ರದೇಶದಲ್ಲಿ ಸುತ್ತಮುತ್ತಲ ಎಲ್ಲ ಹಳ್ಳಿಯವರು, ರೈತಾಪಿ ಜನಗಳು ಎಲ್ಲರೂ ಇರ್ತಾರೆ. ಅಲ್ಲಿಯ ಪದ್ಧತಿ ಏನಪ್ಪಾ ಅಂತಂದ್ರೆ, ವರ್ಷಕ್ಕೊಂದ್ಸರಿ ಅವರು ಹಬ್ಬ ಮಾಡ್ತಾರೆ. ಆ ಹಬ್ಬ ಮಾಡಿ ಇಂದ್ರನನ್ನ ಪೂಜೆ ಮಾಡ್ತಾರೆ. ಇಂದ್ರನನ್ನ ಪೂಜೆ ಮಾಡಿದಾಗ, ಇಂದ್ರ ಮಳೆ ಸುರಿಸೋ ದೇವತೆ ತಾನೆ ವರುಣ, ಅವನನ್ನು ಪೂಜೆ ಮಾಡ್ತು ಅಂತಂದ್ರೆ ನಮಗೆ ಕಾಲ ಕಾಲಕ್ಕೆ ಮಳೆ ತರಿಸ್ತಾನೆ, ಕಾಲ ಕಾಲಕ್ಕೆ ಬೆಳೆ ಬರುತ್ತೆ, ನಮ್ಮ ಹಸು ಕರುಗಳು ಎಮ್ಮೆ ಇವೆಲ್ಲ ಕ್ಷೇಮವಾಗಿರುತ್ತೆ, ನಮಗೂ ಖುಷಿಯಾಗಿರುತ್ತೆ. ಹಾಗೆ ಅಂದ್ಬಿಟ್ಟು ಪ್ರತಿ ವರ್ಷ ಮಾಡ್ತಾ ಇರ್ತಾರಂತ. ನಮ್ಮಲ್ಲಿ ಹಿಂದೆ ಮಾಡೋರು, ಮಳೆ ಬರಲಿಲ್ಲ ಅಂದ್ರೆ ಪರ್ಜನ್ಯ ಜಪ ಮಾಡ್ಬಿಟ್ಟು ಈಶ್ವರನಿಗೆ ಗುಟುಕ್ ನೀರು ಕುಡಿಸೋರು, ಮಳೆ ಬರುತ್ತೆ ಅಂತ. ಬರ್ತಾ ಇತ್ತು, ಎಷ್ಟೊಂದ್ಸರಿ ಬರ್ತಾ ಇತ್ತು. ನಾನು ಒಂದ್ಸರಿ ನಮ್ಮೂರಲ್ಲಿ ನೋಡಿದ್ದೀನಿ ಬಂದಿದ್ದು. ಕಾಕತಾಳೀಯ ಇದ್ರು ಇರ್ಬೋದು, ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ವಿಸ್ತಾರ ಮಾಡೋದು ಬೇಡ. ಇಲ್ಲಿ ಹಾಗೆ ಬರ್ತಾ ಇತ್ತಂತೆ. ಸೊ ಕೃಷ್ಣ ಅಲ್ಲಿದ್ದ ಗೋಕುಲದಿಂದ ಆ ಕಡೆ ಬರುವಾಗ ಒಂದ್ಸರಿ ನೋಡದಂತೆ ಎಲ್ಲ ಹಬ್ಬದ ಸಂಭ್ರಮ ನಡೀತಾ ಇತ್ತಂತೆ. ಕೇಳದಂತೆ, ಏನು ಸಂಭ್ರಮ ಮಾಡ್ತಾ ಇದ್ದೀರಾ ನೀವು ಹೇಳದಂತವ್ರು. ಅದಕ್ಕೆ ಅವ್ರು ಹೇಳದಂತೆ, ಮಳೆ ಬರ್ಲೇಬೇಕಲ್ಲ, ಮಳೆ ಬರ್ದದ್ದು ಎಲ್ಲೋಗುತ್ತದೋ, ನೀವು ಮಳೆ ಬರ್ಲಿ ಅಂತ ಇಂದ್ರನ್ ಪೂಜೆ ಮಾಡೋದು ಏನು ಪ್ರಯೋಜನ ಇಲ್ಲ. ನೀವು ಪೂಜೆ ಮಾಡೋದು ಮಾಡ್ಬೇಕಾದ್ರೆ ಯಾವ್ದು ಗೊತ್ತಾ? ಈ ಗೋವರ್ಧನಗಿರಿ ಬೆಟ್ಟನ. ಈ ಬೆಟ್ಟದಲ್ಲಿ ಎಷ್ಟು ತರಹದ ಸಸ್ಯಗಳಿವೆ, ಆಹಾರ ಸಸ್ಯಗಳು ಇವೆ, ಔಷಧೀಯ ಸಸ್ಯಗಳು ಇವೆ, ಮೂಲಿಕೆಗಳು ಇವೆ, ಎಲ್ಲ ಇವೆ. ನೀವು ಪೂಜೆ ಮಾಡಬೇಕಾಗಿದ್ದು ಈ ಬೆಟ್ಟನ. ಈ ಬೆಟ್ಟ ನಿಮ್ಗೆ ಆಧಾರ ಮಾಡ್ತಾ ಇದೆ, ಹೌದಾ? ಇಂದ್ರನ ಪೂಜೆ ಮಾಡಬೇಡಿ, ನೀವು ಬೆಟ್ಟಕ್ಕೆ ಪೂಜೆ ಮಾಡಿ. ಈ ಸರಿ ಬನ್ನಿ, ನಾನು ಬರ್ತೀನಿ, ಬೆಟ್ಟಕ್ಕೆ ಪೂಜೆ ಮಾಡೋಣಂತೆ. ಕೃಷ್ಣ ಹೇಳಿದ್ಮೇಲೆ ಕೇಳಿದಿರಕ್ಕಾಗತ್ತಾ? ಅದು ಬಾಲಕೃಷ್ಣ ಬೇರೆ, ಅವನು. ನಾನು ಮುಂದೆ ನಿಂತ್ಕೋತೀನಿ, ಬನ್ನಿ ಮಾಡೋಣ ಅಂತಂದಾಗ ಮಾಡ್ದಿರಕ್ಕತ್ತ, ಮಾಡೋಣ ನಡೀರಿ. ಸೊ ಕೃಷ್ಣನೇ ಮುಂದೆ ನಿಂತ್ಕೊಂಡು ಆ ಗೋವರ್ಧನ ಗಿರಿಗೆ ಪೂಜೆ ಮಾಡಿಸಿದ. ಇಂದ್ರ ನೋಡ್ತಾನೆ, ಪ್ರತಿ ವರ್ಷ ಇವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ, ಈ ವರ್ಷ ಪೂಜೆ ಮಾಡ್ಲಿಲ್ವಲ್ಲ, ಪೂಜೆ ಮಾಡ್ಲಿಲ್ಲ. ನೋಡ್ತಾ ಪೂಜೆ ಮಾಡ್ಲೇ ಇಲ್ಲ ಅವರು. ಸಿಟ್ಟು ಬಂದ್ಬಿಡ್ತಾವ ಅವನಿಗೆ. ಎಲ್ಲ ಮೋಡಗಳನ್ನು ಕರೆದ್ಬಿಟ್ಟು ಈ ಗೋವರ್ಧನ ಗಿರಿ ಮೇಲೆ ಸುರಿರೋ ಅಂತಂದ. ಮಳೆ ಶುರುವಾಗೋಯ್ತು. ಇಡೀ ಹಳ್ಳಿನಲ್ಲಿ ಧಾರಾಕಾರ ಮಳೆ. ಜನಗಳಿಗೆ ನಿಂತ್ಕೊಳಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ, ಮಲ್ಕೊಳಕ್ಕಾಗಲ್ಲ, ಆ ಥರ ಆಗೋಯ್ತು. ಎಲ್ಲ ಕೃಷ್ಣ ಕೃಷ್ಣ, ಏನು ಹಿಂಗಾಗೋಯ್ತು, ಹಿಂಗಾಗೋಯ್ತು. ಏನು ಯೋಚನೆ ಮಾಡ್ಬಿಡಿ, ನಾ ಬೆಟ್ಟ ಎತ್ತಿದ್ಕೋತೀನಿ, ನೀವೆಲ್ಲ ಬೆಟ್ಟದ ಕೆಳಗಡೆ ಬಂದು ನಿಂತ್ಕೊಂಡು ಎಲ್ಲ ಸಾಮಾನೆಲ್ಲ ತಗೊಂಬನ್ನಿ, ಇಲ್ಲೇ ಅಡುಗೆ ಮಾಡ್ಕೊಳ್ಳಿ, ಇಲ್ಲೇ ಊಟ ಮಾಡಿ, ಇಲ್ಲೇ ಮಲ್ಕೊಳ್ಳಿ.
ಬೆಟ್ಟ ನೀನ್ ಎತ್ತೀಯ ನೋಡು ಅಂತಂದು ಹಿಂಗಂದು ಕಿರಿಬೆಳ್ಳದಲ್ಲಿ ಬೆಟ್ಟ ಎತ್ತಂತೆ, ಎಷ್ಟು ಎತ್ತರ ಬೇಕೋ ಅಷ್ಟು ಎತ್ತರ ಎತ್ತದಂತೆ. ಮಳೆ ಎಷ್ಟು ಜೋರಾಗಿ ಸುರಿದ್ರು ಸುತ್ತ ಸುರಿತಾ ಇದೆಯಾ ಅಷ್ಟೇ ಹೊರತು ಆ ಬೆಟ್ಟದ ಕೆಳಗಡೆ ಒಂದು ಹನಿ ಮಳೆ ಇಲ್ಲ. ಕ್ಷೇಮವಾಗಿದ್ರಂತೆ. ನೀವೆಲ್ಲ ಕ್ಷೇಮವಾಗಿದ್ರೆ ಏನು ಯೋಚನೆ ಮಾಡಬೇಡಿ ಅಂತ. ಇಂದ್ರ ನೋಡ್ತಾನೆ, ನಾನು ಅವ್ರಿಗೆಲ್ಲ ತೊಂದರೆ ಕೊಟ್ಟವ್ರ ದಾರಿ ಸರಿ ಅಂತಂದ್ರೆ ಇದೇನು ಹಿಂಗಾಗುತ್ತೆ, ಇದು ಯಾರ್ದ ಕೆಲಸ ಇದು ಅಂತ ನೋಡಿದಾಗ ಕೃಷ್ಣನ ಕೆಲಸ ಅದು. ಅವಾಗ ಅವನ ಅನ್ಸುತ್ತೆ, ಕೃಷ್ಣ ಪರಮಾತ್ಮನ ಯಾರೋ ಎದುರು ಹಾಕೊಳಕ್ಕಾಗಲ್ಲ. ಅವನೇನೋ ಮಾಡುವಾಗ ಏನೋ ಉದ್ದೇಶ ಇರುತ್ತೆ, ಅದನ್ನ ನಾವು ತಿಳ್ಕೊಂಬಿಟ್ರೆ ಒಳ್ಳೇದು. ನಾನು ಹಠ ಮಾಡಿ ಪ್ರಯೋಜನ ಇಲ್ಲ ಹಾಗೆ ಅಂದ್ಬಿಟ್ಟು ಮಳೆ ನಿಲ್ಲಿಸ್ತಾನೆ. ಮಳೆ ನಿಲ್ಸಿದ ಮೇಲೆ ಕೆಳಗಡೆ ಬರ್ತಾನೆ. ಆ ನಂತರ ಕೃಷ್ಣನ ಬೆಟ್ಟನ ಮತ್ತೆ ಅದೇ ಜಾಗದಲ್ಲಿ ಕೆಳಗಡೆ ತಂದು ನಿಲ್ಲಿಸ್ತಾನೆ. ಇಂದ್ರ ಕೃಷ್ಣನ ಕಾಲಿಗೆ ಬಿತ್ತು, ನನ್ನ ಮಹಾಪರಾಧವನ್ನು ಕ್ಷಮಿಸಪ್ಪ, ಮಳೆ ಬರ್ಸೋ ನಾನು, ಮಳೆ ಬರ್ದಿದ್ರೆ ಏನು ಆಗೋದಿಲ್ಲ ಅಂತ ಒಂದು ಸ್ವಲ್ಪ ದುರಹಂಕಾರ ಇತ್ತು ನನ್ನಲ್ಲಿ, ಅದನ್ನ ನೀನ್ ನಾಶ ಮಾಡಿದೀಯ. ಇವಾಗ ನನಗೇನು ಅನಿಸ್ತದೆ ಇವಾಗ ಅಂದ್ರೆ, ಸುಮ್ಮನೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ಇದು ನಾನೇ ಮಾಡ್ತಾ ಇರೋದು, ನಾನಿಲ್ದೆ ಆಗೋಲ್ಲ ಅಂತ ಅನ್ಕೋಬಾರ್ದು ಅನ್ನೋ ಒಂದು ಸಂದೇಶ ನೀನ್ ನನಗೆ ಕೊಡ್ತಾ ಇದೆಯಲ್ಲಪ್ಪ. ಆಮೇಲೆ ಕೃಷ್ಣ ಅವನಿಗೆ ಸಮಾಧಾನ ಮಾಡಿ ಕಳಿಸ್ಕೊಡ್ತಾನ. ನಮ್ಮಲ್ಲಿ ಎಷ್ಟೇ ಶಕ್ತಿ ಇದ್ರೂ ಯಾವುದಾದ್ರೂ ಕೆಲಸವನ್ನ ನಾವೇ ಮಾಡಕ್ಕಾಗೋದು, ಬೇರೆಯವ್ರು ಮಾಡಕ್ಕಾಗಲ್ಲ ಅಂತ ಅನ್ನುವಾಗ್ಲೂ ಕೂಡ ಅಹಂಕಾರ ಇಟ್ಕೋಬಾರ್ದು ಅನ್ನೋ ಸಂದೇಶ ಈ ಕಥೆನ ಮುಗಿಸಿದೆ. ಪುಟ್ಟ ಬಾಲಕ ಅವನೇನ್ ಮಾಡೋನು ಅಂತಾನು ಅಂತ ಅನ್ಸ್ಬೋದು, ಆದ್ರೆ ಪುಟ್ಟ ಬಾಲಕ ಲೋಕೋದ್ಧಾರಕ್ಕಾಗಿ ಅವತಾರ ತಾಳಿ ಬಂದಿರುವಾಗ ಅವನು ಸಣ್ಣ ಮಗುವಾದ್ರೂ ಪರಮಾತ್ಮನೇ, ಮಧ್ಯಮ ವಯಸ್ಸಿನವನಾದ್ರೂ ಪರಮಾತ್ಮನೇ, ದೊಡ್ಡವನಾದ್ರೂ ಪರಮಾತ್ಮನೇ. ಒಳಗಡೆ ಇರತಕ್ಕಂಥ ಆಂತರಿಕ ಶಕ್ತಿ ಒಂದೇನೆ, ಆ ಶಕ್ತಿ ಅವನನ್ನು ಆಟ ಆಡಿಸ್ತಿರತ್ತೆ. ಹಾಗೆ ಆಮೇಲೆ ಆ ಗೋಕುಲದಲ್ಲಿ ನೀವು ಕೃಷ್ಣನ ತುಂಟಾಟಗಳನ್ನೆಲ್ಲ ಭಾಗವತದಲ್ಲಿ ಓದಿದ್ರೆ ಮನಸ್ಸು ಎಷ್ಟು ಪ್ರಫುಲ್ಲಿತವಾಗತ್ತೆ ಅಂತಂದ್ರೆ ಅದು ಹೇಳಕ್ಕೆ ಅಸಾಧ್ಯ. ಅದು ಕೆಲಸವು ಒಂದೊಂದು ಅವನ ಆಕ್ಟಿವಿಟೀಸ್ ಕೂಡ ಒಂದು ನಮಗೆ ಕಣ್ಣಿಗೆ ಕಟ್ಟದಾಗಿರುತ್ತೆ. ಅದನ್ನ ಹೇಳ್ತನಲ್ಲ, ಭಾಗವತವನ್ನ ಅಧ್ಯಯನಶೀಲತೆಯಿಂದ ನಾವು ಓದ್ತಾ ಹೋಗ್ಬಿಟ್ರೆ ಎಲ್ಲವೂ ನಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ. ಆಮೇಲೆ ಭಗವಂತನ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಾವು ಒಂದು ಉದ್ದೇಶವನ್ನು ಗಮನಿಸ್ತೀವಿ. ಅಲ್ಲಿ ಭಾಗವತ ಓದುವಾಗ ಒಂದು ಉದ್ದೇಶ ಇದ್ದೇ ಇರುತ್ತಲ್ಲಿ. ಆ ಕಥೆಯನ್ನು ಓದಿದಾಗ ಅದ್ರ ಉದ್ದೇಶ ಏನು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಹಾಗೆ ಓದುವಾಗ ನಾವು ಆಸಕ್ತಿ ಕಳ್ಕೊಳ್ಳೋದಲ್ಲೇ ತನ್ಮಯರಾಗಿ ಓದ್ಬೇಕು ಭಾಗವತ. ದಿನಕ್ಕೆ ಒಂದು ಚಾಪ್ಟರ್ ಓದಿದ್ರು ಸಾಕು, 2 ಚಾಪ್ಟರ್ ಓದಿದ್ರು ಸಾಕು, ಮನ ಮುಟ್ಟೋ ಹಾಗೆ ನಮ್ಮ ಮನಸ್ಸಿನ ಆಳಕ್ಕೆ ಅದು ಇಳಿಯುವ ಹಾಗೆ ಇರಬೇಕು. ತಾಯಿ ಯಶೋದೆ ಕೃಷ್ಣನ ತುಂಟಾಟಗಳನ್ನು ಎಷ್ಟು ತಡ್ಕೊಂಡಿದ್ದಾಳೆ ನಮಗೂ ಗೊತ್ತಿದೆ. ಇಲ್ಲ, ನಾವು ಅನೇಕ ಗ್ರಂಥಗಳಲ್ಲಿ ಓದಿದ್ದೀವಿ, ಸಿನಿಮಾಗಳಲ್ಲಿ ಕೂಡ ನೋಡಿದ್ದೀವಿ. ಬೆಣ್ಣೆ ತಿಂತಾನೆ, ಆಮೇಲೆ ಮಣ್ಣು ತಿನ್ಬಿಡ್ತಾನೆ, ಮಣ್ಣು ತಿಂದ್ಯಾ ಬಾಯಿ ತೆಗಿದ್ರೆ 14 ಲೋಕನೂ ಕಾಣತ್ತಲ್ಲಿ. ಅಂಥ ಪುಣ್ಯಾತ್ಮ ಅವನು. ಸೊ ಮನೆಯಲ್ಲಿ ಅವನು ಈ ತುಂಟಾಟಗಳಲ್ಲೇ ಇರ್ತಾನ. ಅವನ ಜೊತೆ ಸಹಚರರು ಬೇರೆ ಇರ್ತಾರೆ. ಒಂದ್ಸರಿ ಇವನು ತುಂಟಾಟ ತಡಿಲಾರದಲ್ಲಿ ಇವಳೇನ್ ಮಾಡ್ತಾಳೆ, ಇವನು ನೋಡ್ಕೊಳ್ಬೇಕು, ಇವನಿಗೆ ಹಸುವಾದಾಗ ಹಾಲು ಕೊಡ್ಬೇಕು, ಹಾಲು ಕಾಯಿಸಿರ್ಬೇಕು. ಹಾಲು ಕಾಯ್ಸಕ್ ಹೋದ್ರೆ ಇಲ್ಲೇನೋ ಕಿತಾಪತಿ ಮಾಡ್ತಾನೆ. ಇವನನ್ನೇ ನೋಡ್ತಾ ಇದ್ರೆ ಹಾಲು ಕಾಯ್ಸಕ್ ಆಗೋದಿಲ್ಲ. ಅಲ್ಲೇ ಇವನನ್ನು ಕರ್ಕೊಂಡೋಗಿ ಹಾಲು ಕಾಯಿಸೋದು ಕಷ್ಟ, ಅಲ್ಲೇನೋ ಪಾತ್ರೆ ಎಳೆಯೋದು ಮಾಡ್ತಾನೆ. ಇದೆಲ್ಲ ಸಾಕಷ್ಟು ಅನುಭವಿಸಿದಳು, ಅಂದ್ರೆ ಸಂತೋಷವಾಗಿ ಅನುಭವಿಸಿದಳೆ. ಅವಳದು ಏನು ಒಂದು ಸಂತೋಷ ಅಂತಂದ್ರೆ, ಜಗತ್ತಿಗೆ ಪ್ರಭುವಾದ ನಿನಗೆ ನಾನು ಮಾತೆ ಆದ್ನಲ್ಲಪ್ಪ, ಎಂತ ಸದವಕಾಶ ನೋಡಿ. ಕೌಸಲ್ಯ ಕೂಡ ಅದೇ ಸಂಭ್ರಮ ಪಡ್ತಾಳೆ. ಇಡೀ ಜಗತ್ತಿಗೆ ಪ್ರಭುವಾದ ನಾನು ನನ್ನ ಗರ್ಭದಲ್ಲಿ ಇಟ್ಕೊಂಡು ಬೆಳೆಸಿದ್ನಲ್ಲ ಅವನನ್ನ, ಎಂಥ ಪುಣ್ಯ ನಮ್ದು ಅಂತ. ಪುನರ್ಜನ್ಮ ಇರೋದೇ ಇಲ್ಲ ಅಂತವ್ರಿಗೆ. ಹಾಗೆ ಅವಳು ಕೃಷ್ಣನ ತುಂಟಾಟವನ್ನ ಅವಳು ಯಾವತ್ತೂ ಮೇಲೆ ರೇಗಿದ್ದಾಗ್ಲಿ ಪೆಟ್ಕೊಟ್ಟಿದ್ದು ಅಂತ ನಾವು ಇದೆಲ್ಲ ಭಾಗವತದಲ್ಲಿ ಓದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಷ್ಟು ಖುಷಿ ಆಗ್ತಾ ಇರತ್ತಲ್ಲಿ. ಈಗ ನಮ್ಮಲ್ಲೂ ಅಷ್ಟೇನೇನೆ, ಮಗು ತುಂಟಾಟ ಮಾಡ್ತಾ ಇದೆ ಅಂತಂದ್ರೆ ಆಮೇಲೆ ಕ್ಲೀನ್ ಮಾಡಿದ್ರೆ ಆಯ್ತು ಬಿಡೋದು, ತುಂಟಾಟ ನೋಡಿ ಎಂಜಾಯ್ ಮಾಡ್ಬೇಕು. ಆ ತುಂಟಾಟನ ನಾವು ಕಡಿಮೆ ಮಾಡ್ಬಿಟ್ರೆ ಮಜಾನೇ ಇರೋದಿಲ್ಲ. ಒಂದು ಸರಿ ಇವನ ತುಂಟಾಟನ ಇವಳಿಗೆ ತಡೆಯಕ್ಕೇ ಆಗ್ದಲೇನೆ
ಎಲ್ಲಿ ಅವನನ್ನು ಕಟ್ಟಾಕಿದ್ರು ಅಲ್ಲಿ ಈ ಕಡೆ ಬರ್ತಾನೆ, ಬಿಚ್ಕೊಂಡ್ ಬಂದ್ಬಿಡ್ತಾನೆ, ಮಾಡ್ಬಿಡ್ತಾನೆ. ಆಗಿನ ಕಾಲದಲ್ಲಿ ಮನೆಯಲ್ಲಿ ಮರದ ಒರಳು ಇರ್ತಾ ಇತ್ತಂತೆ. ಅದು ಬಹಳ ದೊಡ್ಡ ಸೈಜ್ ಇರ್ತಾ ಇತ್ತಂತೆ, ಜರುಗಿಸಕ್ಕಾಗಲ್ಲ ಅಂತ ಇರ್ತಾ ಇತ್ತಂತೆ. ಸೊ ಇವನ್ ತುಂಟಾಟ ತಡಿಲಾದ್ರೆ ಏನ್ ಮಾಡಲು, ಒಂದಿಷ್ಟು ಬೆಣ್ಣೆ ಕೊಟ್ಲು, ತಿನ್ನಪ್ಪ ನೀನು ಅಂತ ಅಂದ್ಬಿಟ್ಟು ಹಾಲು ಕಾಯಿಸ್ಬೇಕು, ಅಡುಗೆ ಮನೆ ಕೃತ್ಯಗಳೆಲ್ಲ ಆಗ್ಬೇಕು ಅಂದ್ಬಿಟ್ಟು ಆ ಮರದ ಒರಳಿಗೆ ಕೃಷ್ಣನ್ ಕಟ್ಟಾಕ್ಬಿಟ್ಟಲ್ಲಿ ಬಿಗ್ಗಿಯಾಗಿ ಕಟ್ಟಾಕ್ಬಿಟ್ಟು ತನ್ನ ಕೆಲಸಗಳು ಮಾಡ್ಕೊಂಡಿದ್ಲು. ಪರಮಾತ್ಮ ಸದಾ ಚಲನಶೀಲ, ಅವನು ಒಂದ್ ಕಡೆ ಇರೋದಿಲ್ಲ. ಅವನನ್ನು ಯಾರೂ ಕಟ್ಟಾಕಕ್ಕಾಗಲ್ಲ. ಮಾನಸಿಕವಾಗಿ, ದೈಹಿಕವಾಗಿ ಹೇಗೂ ಕಟ್ಟಾಕಕ್ಕಾಗೋದಿಲ್ಲ. ಯಾರು ಕಟ್ಟಾಕ್ಬೋದು ಅಂತಂದ್ರೆ ಒಬ್ಬ ಪರಮ ಭಕ್ತ ಮಾತ್ರ ಕಟ್ಟಾಕ್ಬೋದು. ನಿಷ್ಕಲ್ಮಶ ಮನಸ್ಸಿನಿಂದ ಅವನನ್ನು ಆರಾಧನೆ ಮಾಡಿ ಬಾಯಿಲಿ ಕೂತ್ಕೋ ಅಂತ ಹೇಳಿ ಕೂರಿಸುವಂತ ಭಕ್ತರು ಅನೇಕರಿದ್ದಾರೆ ನಮ್ಮಲ್ಲಿ. ತುಳಸಿದಾಸರ ರಾಮನ ಕಟ್ಟಾಕ್ತಾ ಇದ್ರು. ಸ ಕೃಷ್ಣ, ನಮ್ಮ ಅಮ್ಮ ನನ್ನ ಕೈ ಕಟ್ಟಾಕ್ತಾ ಇದ್ದಾಳಲ್ಲ, ನನ್ನ ಕೈ ನೋವಾಗತ್ತೆ, ಕಾಲವನ್ನು, ಏನಿಲ್ಲ, ಜಗನ್ನಾಟಕ ಸೂತ್ರಧಾರಿ, ಇದೆಲ್ಲ ಆಗಬೇಕು, ಅದಕ್ಕೆ ನಾ ಬಂದಿರೋದೊಂದು ಗೊತ್ತು ಅವನಿಗೆ. ತಾಯಿ ಆ ಕಡೆ ಕೆಲ್ಸಕ್ಕೆ ಹೋದ್ಲು. ಇವನೇನ್ ಮಾಡ್ದ, ಸ್ವಲ್ಪ ಸುಮ್ಮನೆ ಇದ್ದ. ಆ ಮರದ ಒರಳಿಗೆ ಇವನು ಸೊಂಟಕ್ಕೆ ಹಗ್ಗ ಹಾಕಿ ಬಿಗಿಯಾಗಿ ಕಟ್ಟಿದ್ರ ಅವಳು. ಇವನೇನ್ ಮಾಡ್ದ, ಆಚೆ ಕಡೆ ಹೋಗಕ್ ಟ್ರೈ ಮಾಡ್ದ. ಸ್ವಲ್ಪ ಕಷ್ಟ ಆಯ್ತು, ನಿಧಾನಕ್ಕೆ ಹೊರಟ. ಹೋದ, ಮರದ ಒರಳು ಜೊತೆಗೆ ಬರ್ತಾ ಇತ್ತು. ಹೋದ ಆಚೆಗೆ, ಹೊಸಲು ದಾಟ್ಕೊಂಡ ಆಚೆಗೆ ಹೋದ, ಬೀದಿಗೆ ಹೋದ, ಹೋಗ್ತಾನೆ ಇದ್ದಾನೆ. ಅಕ್ಕಪಕ್ಕದಲ್ಲಿ ಇದೇನಿದು ಮಗು ಹೊರಳಿಗೆ ಕಟ್ಬಿಟ್ಟಿದ್ದಾಳೆ ಯಶೋದೆ, ಮಗು ಎಲ್ಲೋ ಹೋಗ್ತಾ ಇದೆಯಲ್ಲ ಹಾಗೆ ಅಂತ ಎಲ್ಲ ಓಡ್ ಬರ್ತಾಳೆ ಇವಳು ಹೇಳೋಣ ಅಂತ ಅಂದ್ಬಿಟ್ಟು. ಅವ್ರಿಗೆ ಯಾರಿಗೂ ಕಟ್ಟು ಬಿಚ್ಚೋಕೆ ಧೈರ್ಯ ಇಲ್ಲ. ಕಟ್ಟು ಬಿಚ್ಚಿ ಮಗುನ ಎತ್ಕೊಂಡು ವಾಪಸ್ ಮನೆಗೆ ತಂದ್ಕೊಟ್ಟು ಏಕಮ್ಮ ಇಲ್ಲ ಇಲ್ಲ. ಇದೇನ್ ಮಾಡ್ತಾ ಇದೆ ಮಗು, ಮರದ ಒರಳನ್ನ ಎಳ್ಕೊಂಡು ಹೋಗಿ 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 ಎಷ್ಟೋ ದೂರ ಹೋಗಿ ಅಲ್ಲೊಂದ್ ಕಡೆ 2 ಮತ್ತಿ ಮರಗಳು ಅಕ್ಕಪಕ್ಕದಲ್ಲಿ ಬೆಳೆದಿದ್ವಂತೆ. ದೊಡ್ಡ ಸೈಜ್, ಎಷ್ಟು 1000 ವರ್ಷಗಳಿಂದ ಇದ್ವೋ ಗೊತ್ತಿಲ್ಲ, ಅಂಥ ದೊಡ್ಡ ಮರಗಳು. ಇವನೇನ್ ಮಾಡಿದ್ರಿ, ಈ ಒರಳು ತಗೊಂಡೋಗಿ ಆ 2 ಮರಗಳ ಮಧ್ಯೆ ಹೋದಂತೆ. ಆ ಒರಳು ಮರಗಳ ಮಧ್ಯೆ ಸಿಗಾಕೊಂತು. ಕೃಷ್ಣ ಆ ಕಡೆ ಹೋಗೊಂದ್ಸರಿ ಜೋರಾಗಿ ಜಗ್ದ. ಆ ಜಗ್ಗಿದ್ದಕ್ಕೆ 2 ಮರಗಳು ಬಿದ್ದೋಗ್ಬಿಟ್ಟು. ಎಷ್ಟು ದೊಡ್ಡ ಶಬ್ದ ಆಯ್ತು ಅಂತಂದ್ರೆ, ಇವಾಗ ನಾವು ಹೇಳ್ತೀವಲ್ಲ ಗುಡುಗು ಸಿಡ್ಲು ಬಾಂಬ್ ಹಾಕೋದ್ರು ಹಾಗೆ ಅಂತ ಅನ್ಬಿಟ್ಟು, ಎಷ್ಟೋ 1000 ವರ್ಷಗಳಿದ್ದಂತ ಮರಗಳು ಬೇರೆ ಸಮೇತ ಕೆಳಗಡೆ ಬಿದ್ದೋಯ್ತು ಅಂತಂದ್ರೆ ಎಷ್ಟು ಶಬ್ದ ಆಗಿರ್ಬೋದು ಊಹೆ ಮಾಡ್ಕೊಳ್ಳೋಣ ನಾವು. ಎಲ್ಲ ಓಡ್ ಬಂದ್ರೆ ಏನ್ ಶಬ್ದ ಅಂತ. ಅದರಿಂದ ನೋಡಿದ್ರ ಆಮೇಲೆ 2 ಗಂಧರ್ವರು ಎದ್ದು ಬರ್ತಾರಂತೆ, ಶಾಪಗ್ರಸ್ತ ಗಂಧರ್ವರು. ಅವರು ಕುಬೇರನ ಮಕ್ಕಳಂತೆ, ಮಣಿಗ್ರೀವ ಮತ್ತು ನಳಕೂಬರ ಅಂತ. ಅವ್ರಿಗೆ ಎಷ್ಟೋ ವರ್ಷಗಳ ಹಿಂದೆ ಅವರಿಗೆ ಶಾಪ ಕೊಟ್ಟಿರ್ತಾರೆ, ಬಾಲರೂಪಿ ಕೃಷ್ಣ ಬಂದು ನಿಮ್ಮನ್ನ ಮುಕ್ತಿ ಕೊಡ್ತಾನೆ ಹಾಗೆ. ಅವರಿಬ್ಬರು ಇವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ನಮ್ಮ ಮುಕ್ತಿ ಕರ್ಸೋಡಪ್ಪ ಅಂತ ಮತ್ತೆ ಅವರು ದೇವಲೋಕಕ್ಕೆ ಹೋಗ್ತಾರ. ಇದನ್ನೆಲ್ಲ ನೋಡಿದಾಗ ಅಯ್ಯೋ ಈ ಮಗು ಅಸಾಧಾರಣ, ಇದ್ರ ಮಗು ಅಂತ ನಾವು ಯಾರು ಟ್ರೀಟ್ ಮಾಡ್ಲೇಬಾರ್ದು, ಸಾಧಾರಣ ಮಗು ಅಲ್ವೇ ಅಲ್ಲ ಅಂತ ಕೃಷ್ಣನ ಮೇಲಿನ ಅಭಿಮಾನ ತುಂಬಾ ಜಾಸ್ತಿ ಆಗೋಗುತ್ತೆ ಅವ್ರಿಗೆ. ಆಮೇಲೆ ನಾನು ಒಂದಾಗ್ಲೇ ಹೇಳಿದೆ ನೋಡಿ, ಪರಮಾತ್ಮನ ಅನುಗ್ರಹ ಇದ್ರೆ ನಮಗೇನು ಬೇಕಾದ್ರೂ ಸಾಧನೆ ಆಗೋಗುತ್ತೆ ಅಂತ. ಸಾಧನೆ ಆಗೋಗುತ್ತೆ ಅಂತಂದ್ರೆ ಹೇಗೆ ಗೊತ್ತಾ, ಫಿಸಿಕಲಿ ಅಥವಾ ಮೆಟೀರಿಯಲಿಸ್ಟಿಕ್ ಆಗಲ್ಲ, ಮಾನಸಿಕವಾಗಿ. ನಮಗೆ ಮನಸ್ಸಿನ ಸಂತೋಷಕ್ಕಿಂತ ಇನ್ಯಾವುದು ಇಲ್ಲ ತಾನೆ, ಆ ಮಾನಸಿಕ ಸಂತೋಷ ಕೊಟ್ಬಿಡುತ್ತಂತ. ಈ ಕೃಷ್ಣ ಇದ್ದಂಥ ಮನೆ ಮುಂದೆ ಇವಾಗಿನ ತರನೇನೆ ಆವಾಗಿನ ಕಾಲದಲ್ಲೂ ತರಕಾರಿ ಹಣ್ಣುಗಳೆಲ್ಲ ಮಾರ್ಕೊಂಡು ಹೋಗೋರಂತೆ. ಅವಾಗ ದುಡ್ಡು ಇಲ್ವಲ್ಲ, ಸೊ ಇವ್ರ ಮನೇಲಿರೋ ಒಂದ್ ಸೇರ್ ಅಕ್ಕಿ ಕೊಟ್ಟು 1-2 ಹಣ್ಣು ತಗೊಳ್ಳೋದು, ಅಥವಾ ಇವ್ರ ಮನೇಲಿರೋ ಯಾವ್ದೋ ಹಿಟ್ಟು ಕೊಟ್ಟು 1-2 ಹಣ್ಣು ತಗೊಳ್ಳೋದು. ಇಷ್ಟಕ್ಕೆ ಅಷ್ಟೊಂದು ಏನೋ ಒಂದು ಲೆಕ್ಕಾಚಾರ ಆಗಿನ ಕಾಲದಲ್ಲಿ. ಸರಿ, ಒಂದ್ ದಿವಸ ಏನಾಗಿದೆ, ಯಾರೋ ಒಬ್ಳು ಹಣ್ಣು ಅಂತ ಕುತ್ಕೊಂಡು ಹೋಗ್ತಾ ಇದ್ದಾಳಂತೆ. ಕೃಷ್ಣ ನೋಡ್ದ, ಯಶೋದೆ ಹತ್ರ, ಅಮ್ಮ ನಂಗೆ ಹಶ್ವಾಗ್ತಾ ಇದೆ, ನಾನು ಹಣ್ಣು ತಿನ್ಬೇಕು, ನನಗೆ ಏನಾದ್ರು ಕೊಡು, ಅವಳ ಹತ್ರ ಹಣ್ಣಿಸ್ಕೊಡು, ನನಗೆ ನಾಣ್ಯ ಕೊಡು, ನಾನು ಅವಳ ಹತ್ರ ಹಣ್ಣು ತಗೋಬೇಕು. ಅದಕ್ಕೆ ಇವ್ರು ಹೇಳ್ತಾರಂತೆ, ನಾಣ್ಯ ಎಲ್ಲಿದೆ ನನ್ನ ಹತ್ರ, ಇದು ದವಸ ಕೊಡ್ತೀನಿ, ದವಸ ಕೊಟ್ಬಿಟ್ಟು ಹಣ್ಣು ತಗೋ ನೀನು. ಹಾಗೆ ಏನೋ ಭತ್ತನೋ ಅಕ್ಕಿನೋ ರಾಗಿನೋ ಏನೋ ಕೊಡ್ತಾಳೆ.
ಇವನ್ ತಗೊಂಬಂದ್ಬಿಟ್ಟು ಅವಳ ಹತ್ರ ಕೊಟ್ಬಿಟ್ಟು, ಇದು ತಗೋ ನಂಗೆ ಅದ್ರ ಹಣ್ಣು ಕೊಡು ಅಂತ. ಕೊಡಪ್ಪ ಅಂತ ಇಸ್ಕೋತಾಳೆ, ಹಣ್ಣು ಕೊಡ್ತಾಳೆ. ಹಣ್ಣು ಕೊಡುವಾಗ ಕೃಷ್ಣನ ಕರ ಸ್ಪರ್ಶ ಆಗುತ್ತೆ ಅವಳಿಗೆ. ಹಾಗೆ ಆ ಕ್ಷಣಕ್ಕೆ ಅವಳ ಬದಲಾವಣೆ ಆಗೋಗ್ತದೆ. ಪರಮಾತ್ಮ ನನಗೆ ಎಷ್ಟೋ ವರ್ಷಗಳಿಂದ ಏನೇನೋ ಸಮಸ್ಯೆಗಳು ಅದು ಇದು ಎಲ್ಲ ಕಾಡಿ ಮನಸ್ಸಲ್ಲಿ ಯಾವಾಗಲೂ ನನ್ನನ್ನು ಕಾಡ್ತಾ ಇರೋವು, ಇವಾಗ ನೋಡಿದ್ರೆ ಏನೂ ಇಲ್ವಲ್ಲಪ್ಪ ನನಗೆ. ಅದು ಯಾವ ಒಂದು ಕ್ಷಣದಲ್ಲಿ ನನಗೆಲ್ಲ ಮಾಯ ಆಗೋಯ್ತು. ಎಷ್ಟು ನೆಮ್ಮದಿ ಇದೆ ನನಗೆ, ಎಷ್ಟು ಸಂತೋಷ ಇದೆ ಅಂತಂದ್ರೆ ನಾನು ನಾಳೆಯಿಂದ ಈ ಹಣ್ಣು ವ್ಯಾಪಾರ ಮಾಡಕ್ ಬರೋದೇ ಇಲ್ಲ ಅನ್ನಂತ. ಅವಾಗ ಕೃಷ್ಣ ಹೇಳ್ತಾನೆ, ಅದು ನಿನ್ನ ವೃತ್ತಿ, ಬಿಡಬೇಡ. ವೃತ್ತಿಗೂ ಆನಂದಕ್ಕೂ ಸಂತೋಷಕ್ಕೂ ತಗಲಾಕ್ಬೇಡ. ವೃತ್ತಿ ಮಾಡ್ಕೊಂಡಿದ್ರೇನೆ ನಿನಗೆ ಆನಂದ ಸಂತೋಷ ಎರಡೂ ಸಿಗೋದು. ಇವತ್ತು ನನ್ನಿಂದ ನಿನಗೆ ಸಂತೋಷ ಆಯ್ತು ಅಂದ್ಬಿಟ್ಟು ಆ ವೃತ್ತಿ ಬಿಟ್ಬಿಟ್ರೆ ಮುಂದೆ ವೃತ್ತಿ ಬಿಡ್ಬೇಡ ಅಂತ ಆದೇಶ ಕೊಡ್ತಾನೆ ಕೃಷ್ಣ. ನಿನ್ ಕೆಲಸ ನೀನ್ ಮಾಡು ಅಂತ. ಹಣ್ಣು ತಗೊಂಡ್ ಬರ್ತಾನು. ಇದು ನಮ್ಗೆ ಎಂತ ಕಲ್ಸ್ಕೊಡುತ್ತೆ ನೋಡಿ. ಇವತ್ತು ನಮ್ ಜೋಬಲ್ ಒಂದು 5,000 ರೂಪಾಯಿ ಇತ್ತು ಅಂದ್ರೆ ಯಾವನ ಹೋಗ್ತಾನೆ ಕೆಲಸಕ್ಕೆ, ಗೋಲಿ ಹೊಡಿ, ಫೋನ್ ಮಾಡಿ ಹೇಳ್ಬಿಡು ಬರಲ್ಲ ಅಂತ. ತರಲೆ ಮಾಡಿದ್ರೆ ರಿಸೈನ್ ಮಾಡ್ಬಿಡ, ಬೇರೆ ಕೆಲಸ ಸಿಗತ್ತೆ ನಮ್ಗೆ. ಈಗೆಲ್ಲ ಮಾತಾಡ್ತೀವಲ್ಲ ನಾವೀಗ. ಸೊ ವೃತ್ತಿ ಗೌರವ ಈ ಕಥೆನಲ್ಲಿ ನಮ್ಗೆ ಸಿಗೋದೇನಂದ್ರೆ, ವೃತ್ತಿ ಗೌರವವನ್ನು ತೋರಿಸ್ಬೇಕು. ನಾವು ಮಾಡ್ತಕ್ಕಂಥ ವೃತ್ತಿಗೆ ಯಾವುದೇ ಸಂದರ್ಭದಲ್ಲಿ ಗೌರವ ತೋರಿಸ್ಬೇಕು. ಕರ್ತವ್ಯ ದೇವರು ಅಂತ ಹೇಳ್ತೀವಲ್ಲ, ಆ ಥರ ಅಂತ. ಹೀಗೆ ಒಂದೊಂದು ಕಥೆನಲ್ಲೂ ನಮಗೆ ಒಂದೊಂದು ಸಿಗುತ್ತೆ. ಆಮೇಲೆ ಇದೊಂದು ಅವನು ಇದಕ್ಕೆ ಹೋಗ್ತಾನೆ, ಇಲ್ಲಿಗೆ ಕಂಸನ ವಧೆ ಮಾಡೋದಕ್ಕೋಸ್ಕರ. ಈ ಅದಕ್ಕೆ ಮಧ್ಯದಲ್ಲಿ ಬೇಕಾದಷ್ಟು ಕಥೆಗಳಿದೆ. ಅವನು ಇನ್ಫ್ಯಾಕ್ಟ್ ಎಷ್ಟು ಜನ ರಾಕ್ಷಸರನ್ನ ಕೊಲ್ತಾನವನು ಅಂತಂದ್ರೆ ಲೆಕ್ಕವಿಲ್ದಷ್ಟು ನೋಡಿ. ಪೂತನಿ, ತೃಣಾವರ್ತ, ವೃತಾಸುರ, ಬಕಾಸುರ, ಅಘಾಸುರ, ಧೇನುಕಾಸುರ, ಪ್ರಲಂಬಾಸುರ, ಶಂಖಚೂಡ, ಅರಿಷ್ಟನೇಮಿ, ಕೇಶಿ, ಕಂಸ, ನರಕಾಸುರ. ಬೇಕಾದ ಜನ ರಾಕ್ಷಸರನ್ನೆಲ್ಲ ಕೊಂದು ಅಂದ್ರೆ ಅವರನ್ನ ಸಂಹಾರ ಮಾಡಿ ಅವರ ಕೆಟ್ಟ ಗುಣಗಳೆಲ್ಲ ಭೂಮಿ ಮೇಲೆ ಇರೋದು ಬೇಡ ಹಾಗೆ ಅಂತ ಅಂದ್ಬಿಟ್ಟು. ಕಂಸನ ಆಸ್ಥಾನಕ್ಕೆ ಇದೆಲ್ಲ ಒಂದು ಸ್ಟೇಜಿಗೆ ಬಂತು. ಕಂಸ ವಧೆ ಕೃಷ್ಣನಿಂದನೇ ಆಗ್ಬೇಕು. ಕೃಷ್ಣ ಬಲರಾಮರಿಬ್ರು ಕಂಸನ ರಾಜಧಾನಿಗೆ ಹೊರಟಿದ್ದಾರೆ. ಅದೇನು ಕಳೆ, ಅದೇನು ಗಾಂಭೀರ್ಯ, ಅದೇನು ಅವರ ಏನೋ ಶಕ್ತಿ, ಆತ್ಮಶಕ್ತಿ. ಅವರು ಕಂಸ ವಧೆಗೆ ಹೋಗ್ತಾ ಇದೀನಿ ಅಂತ ಅಂದ್ಬಿಟ್ಟು ಏನು ಕತ್ತಿ ಗಿತ್ತಿ ಇಟ್ಕೊಂಡೆಲ್ಲ ಖುಷಿ ಪಟ್ಕೊಂಡು ಏನು ಮಾಡ್ಕೊಂಡು ಹೋಗ್ತಲ್ಲ, ಸುಮ್ಮನೆ ಹುಡುಗರ ತರ ಹೋಗ್ತಾ ಇದಾರೆ ಅವರು. ಪರಮಾತ್ಮ ಅವನಿಗೆ ಗೊತ್ತಲ್ವೇ ಮುಂದೆ ಏನಾಗತ್ತೆ ಅಂತ, ನಮಗ್ ಗೊತ್ತಿಲ್ಲ ಅಷ್ಟೇನೇನೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೂ ತುಂಟಾಟಗಳೆಲ್ಲ ನಡೆಯುತ್ತೆ. ಅಲ್ಲಿ ಯಾರೋ ಒಬ್ಳು ಗೂನು ಬೆನ್ನಿನ ಹೆಂಗಸು, ಅವಳ ಹೆಸರು ವಕ್ರೆ ಅಂತ, ಕೈದಲ್ಲಿ ಏನೋ ಇಟ್ಕೊಂಡು ತಗೊಂಡು ಹೋಗ್ತಾ ಇರ್ತಾಳೆ. ಏಯ್ ನಿಂತ್ಕೊಳ್ಳಮ್ಮ, ಎಲ್ಲೋಗ್ತಾ ಇದೀಯಾ? ಕಂಸನ ಆಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು, ಪ್ರಭುಗಳ ಆಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದೇನು ಕೈಲಿ ಇಟ್ಕೊಂಡಿರೋದು ಅವ್ರಿಗೆ? ಅದು ಶ್ರೀಗಂಧ, ಬೇರೆ ಬೇರೆ ತರದ ಗಂಧಗಳನ್ನೆಲ್ಲ ತೆಗೆದು ನಾನು ಅವ್ರಿಗೆ ತೊಗೊಂಡೋಗಿ ಕೊಡ್ತಾ ಇದ್ದೀನಿ. ಸ್ನಾನ ಆದ್ಮೇಲೆ ಪ್ರತಿದಿನ ಅವ್ರ ಮೈಗೆ ಹಚ್ಕೊಳ್ತಾ ಇದ್ದೀನಿ. ನಾವು ಸೆಂಟ್ ಹಾಕೋತೀವಲ್ಲ ಇವಾಗ, ಆ ಥರ ಪೌಡ್ರು ಸ್ನೋ ಹಚ್ಕೊಂಡು ಸೆಂಟ್ ಹಾಕೊಳ್ಳೋದೆಲ್ಲ ಮಾಡ್ತೀವಲ್ಲ, ಆ ಥರದ್ದು ಬೇರೆ ಬೇರೆ ಥರ. ಆ ಹೆಂಗಸಿಗೆ ಅದೇ ಕೆಲಸ. ಗೂನ್ ಬೆನ್ನಿನೋಳು, ನೋಡೋಕ್ಕೂ ವಕ್ರವಾಗಿದ್ದಾಳೆ, ಅವಳ ಹೆಸರೇ ವಕ್ರೆ ಅಂತ. ಹೋಗ್ತಾ ಇದ್ದಾಳೆ ಅಲ್ಲಿಗೆ. ನನಗೊಂಚೂರು ಕೊಡು ನೋಡೋಣ ಅದೇನು ಹೆಂಗಿದೆ, ಗಂಧ ಹೇಗಿರುತ್ತೆ. ಪ್ರಭುಗಳು ತಗೊಂಡು ಹೋಗೋದು, ಅದನ್ನ ಯಾರಿಗೂ ಕೊಡಬಾರ್ದು. ಯಾರಿಗಾರು ಕೊಟ್ರೆ ಪ್ರಭುಗಳು ಸುಮ್ಮನೆ ಇರಲ್ಲ. ಅಯ್ಯೋ ಕೊಡು ಪರವಾಗಿಲ್ಲ ನೋಡೋಣ ಅಂತ ಬಲವಂತವಾಗಿ ಇಸ್ಕೊತಾನ. ಒಂಚೂರು ಬಲವಂತವಾಗಿ ಒಂಚೂರು ಹಿಂಗ್ ಕೈ ಇಸ್ಕೊಳ್ಳುವಾಗ ಅವಳ ಕೈ ಸ್ಪರ್ಶ ಕೃಷ್ಣನ ಕೈ ಸ್ಪರ್ಶ ಆಗತ್ತೆ. ಒಂದು ಸ್ಟ್ಯಾಚ್ಯೂ ತರ ಆಗ್ಬಿಡ್ತಾಳ ಅವಳು. ಒಂಚೂರು ತಗೊಳ್ತಾನ, ತಗೊಂಡ್ಬಿಟ್ಟು ಸರಿ ಹೋಗಮ್ಮ ನೀನು, ಪಾ ನಾನೆಲ್ಲೂ ಹೋಗಲ್ಲ, ನಿನ್ನೆ ನೋಡ್ತಾ ಇಲ್ಲೇ ಇದ್ಬಿಡ್ತೀನಿ. ಎಷ್ಟು ಬೇಕೋ ಅಷ್ಟು ಗಂಧ ನೀನು ತಗೊಂಡ್ಬಿಡು, ನೀನೇ ತಗೊಂಡ್ಬಿಡು ಗಂಧ, ನಾನು ಇನ್ಮೇಲೆ ನಿನಗೆ ತಂದು ಕೊಡ್ತೀನಿ, ಪ್ರಭುಗಳು ಕೊಡೋದೇ ಇಲ್ಲ. ಏನೋ ನನಗೆ ಮನಸ್ಸಿಗೆ ಅಷ್ಟು ಉಲ್ಲಾಸ ತಂದ್ಬಿಡ್ತು ನನಗೆ ಅಂತಾಳ ಅವಳು. ಇಲ್ಲ ಇಲ್ಲ, ನಿನ್ ಕರ್ತವ್ಯ ಬಿಡ್ಬೇಡ. ನೀನ್ ಆಗ್ಲೇ ಹೇಳ್ದೆ ಅಲ್ವಾ, ಪ್ರಭುಗಳಿಗೆ ಕೊಡದೇ ಇದ್ರೆ ಅವ್ರು ಸಿಟ್ಟು ಮಾಡ್ಕೊಳ್ತಾರೆ ಅಂತ. ಪ್ರಭುಗಳಿಗೆ ತಗೊಂಡೋಗಿ ಕೊಡು. ನಾನು ಸ್ವಲ್ಪ ಅದೇನು ಅಂತ ನೋಡಿದೆ ಅಷ್ಟೇನೆ, ಕುತೂಹಲಕ್ಕೆ ನೋಡಿದೆ, ತಗೊಂಡೋಗಿ ಕೊಡು ಪರವಾಗಿಲ್ಲ. ಅವಳು ಹೊರಡ್ತಾಳೆ. ಒಂದ್ ನಿಮಿಷ ನಿಂತ್ಕೊ ಅಂತಾನೆ, ನಿಂತ್ಕೋತಾಳು. ಕೃಷ್ಣ ಸೀದಾ ಅವಳ ಎದುರುಗಡೆ ಬರ್ತಾನೆ.
ಅವಳು ಕೃಷ್ಣನಿಗಿಂತ ಸ್ವಲ್ಪ ಕುಳ್ಳು, ಗೂನ್ ಬೆನ್ನು, ತಲೆ ಕೆಳಗಡೆ ಇರುತ್ತೆ. ಹಂಗೆ ಹೋಗ್ತಾ ಇರ್ತಾಳು. ನಾವು ನೋಡಿದಿರ ಎಷ್ಟೋ ಜನ ಗೂನ್ ಬೆನ್ನವ್ರು ನೋಡಿರ್ತೀವಿ, ಹೋಗ್ತಾ ಇರ್ತಾಳು. ಕೃಷ್ಣ ಏನ್ ಮಾಡ್ತಾನೆ, ಅವಳ ಕಾಲ್ ಮೇಲೆ ತನ್ನ ಕಾಲಿಡ್ತಾನೆ. ಅವಳಿಗೆ ಆಗ್ಲೇ ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಗಲ್ಲ ಹಿಡಿದು ಸುಮ್ಮನೆ ಹಿಂಗಂತಾನೆ, ನೆಟ್ಕ ಮಾಡ್ತಾಳೆ. ಏನು ಪರಮಾನಂದ ಅವಳಿಗೆ, ಏನು ಪರಮಾನಂದ ಅಂತಂದ್ರೆ ಲೋಕದಲ್ಲಿರತಕ್ಕಂಥ ಅಷ್ಟೈಶ್ವರ್ಯಗಳು ಅವಳಿಗೆ ಸಿಕ್ಕುತ್ತಂತ. ಕಣ್ಣ ಜುಳು 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 ನೀರು ಬರ್ತಾ ಇದೆ ಅವಳಿಗೆ. ಕೃಷ್ಣನ ಪಾದದ ಮೇಲೆ ಬಿದ್ದು ಅಳ್ತಾಳೆ ಅವಳು. ಯಾವ ಭಾಗ್ಯನೋ ಪುಣ್ಯಾತ್ಮ, ನನ್ನ ಕಣ್ಣೆದ್ರಿಗೆ ಬಂದು ನನಗೆ ಮೋಕ್ಷ ಕೊಟ್ಟಿಯಲ್ಲ ಇವತ್ತು. ನಿನ್ನ ಕರ್ಮ ಇಲ್ಲಿವರೆಗೂ ಇತ್ತು ತಾಯಿ, ಇವತ್ತು ಕರ್ಮ ಮುಗೀತಲ್ವ, ಇವತ್ತಿನ ಸರಿಯಾದೇ ಹೋಗುತ್ತ. ಅಂದ್ರೆ ನಮ್ಮ ಕರ್ಮ ಮುಗಿಯುವವರೆಗೂ ನಾವು ಯಾವ ಸ್ಥಿತಿ ಆ ಸ್ಥಿತಿಯಲ್ಲಿ ಇರಲೇಬೇಕು, ಬೇರೆ ದಾರಿ ಇಲ್ಲ ಅಂತ. ಆಮೇಲೆ ಕಂಸನೋ ಮತ್ತೆ ಇವನು ಕೃಷ್ಣನೋ ಮತ್ತೆ ಬಲರಾಮನ ಆ ಕಡೆ ಹೊರಡ್ತಾರೆ, ಇವಳು ಕಂಸನ ಆಸ್ಥಾನ ಕಡೆ ಹೊರಡ್ತಾಳೆ. ಮತ್ತೆ ಪರಮಾತ್ಮ ಅಂತಾಳು, ಅವಳೆ ಪರಮಾತ್ಮ ಅಂತಾಳೆ. ಏನ್ ತಾಯಿ ಅಂತ, ನನ್ನ ಗುಡಿಸಲಿಗೆ ಬಂದು ಒಂಚೂರು ನನ್ನ ಆತಿಥ್ಯ ತಗೊಂಡು ಹೋದ್ರೆ ನನಗೆ ಬಹಳ ಸಂತೋಷ ಆಗತ್ತೆ. ಆಯ್ತು ಬರ್ತೀನಿ, ಆದ್ರೆ ಈಗಲ್ಲ, ನಾನು ಯಾವುದೋ ಕೆಲ್ಸಕ್ಕೆ ಬಂದಿದ್ದೀನಿ, ಅದು ಮುಗಿಸಿದ್ಮೇಲೆ ಬರ್ತೀನಿ. ನೀನು ಯಾವುದೋ ಕೆಲಸದ ಮೇಲೆ ಹೋಗ್ತಾ ಇದೆ, ಅದು ಮುಗಿಸ್ಬಿಟ್ಟು ಮನೆಗೆ ಹೋಗೋ, ನಾ ಬರ್ತೀನಿ. ಎಂತ ಸಂದೇಶ ಇದೆ ನೋಡಿ ಇಲ್ಲಿ. ನಾವು ಯಾವುದೋ ಒಂದು ಕೆಲಸಕ್ಕೆ ಅಂತ ಹೊರಟ್ರೆ ಡಿವಿಯೇಟ್ ಆಗಬಾರ್ದು. ಆ ಕೆಲಸ, ಯಾವ ಕೆಲಸಕ್ಕೆ ಹೋಗ್ತಾ ಇದೀವೋ, ಯಾವ ಪರ್ಪಸ್ ಹೋಗ್ತಾ ಇದೀವೋ ಅದನ್ನ ಮುಗಿಸಿ ಆಮೇಲೆ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು. ಅಥವಾ ಇನ್ನೆಲ್ಲ ಹೋಗ್ಬೇಕು ಅಂತ ಹೋಗ್ತಾರೆ ಕೆಲಸವನ್ನ ಅರ್ಧಂಬರ್ಧ ಮಾಡೋದು, ಕಡಿಮೆ ಮಾಡೋದು ಮಾಡಬಾರ್ದು. ಎಲ್ಲ ಸಂದೇಶಗಳು ನೋಡಿ ನಮಗೆ ಒಳೊಳಗೆ ಅಂತರ್ಗತವಾಗಿರುತ್ತೆ ಸಂದೇಶಗಳು. ಆಯ್ತು, ಇವರೆಲ್ಲ ಹೋದ್ರು, ಕಂಸನ ವಧೆ ಆಯ್ತು, ಎಲ್ಲ ಆಯ್ತು, ಆಮೇಲೆ ವಾಪಸ್ ಹೊರಟ್ರು. ವಾಪಸ್ ಹೋಗ್ತಾ ಇದ್ದಾರೆ, ಕೃಷ್ಣನಿಗೆ ಜ್ಞಾಪಕ ಬಂತು, ಆ ವಕ್ರೆ ಮನೆಗೆ ಹೋಗ್ತೀನಿ ಅಂತ ಹೇಳಿದನ, ಅವ್ರ ಮನೆಗೆ ಹೋಗ್ಬೇಕು ಅಂತ. ಬಲರಾಮ ಹೇಳ್ತಾನೆ, ಅಯ್ಯೋ ಅಣ್ಣ, ಸಾಕಷ್ಟು ಸುಸ್ತಾಗಿದೆ, ನಡಿಯಪ್ಪ ಇವಾಗ. ಅಲ್ಲ ಅವನ ಜೊತೆ ಯುದ್ಧ ಮಾಡಿದ್ದು ಅವತ್ತೇನೋ ಕರೆದು ಸುಮ್ಮನೆ ಒಂದು ಬಾಯಿ ಮಾತು ಹೇಳಿರ್ತಾಳೆ, ಅವಳಿಗೇನು ಜ್ಞಾಪಕ ಇರುತ್ತೆ, ಅವಳು ಜ್ಞಾಪಕ ಇರುತ್ತೆ ಅಂತ. ನಾವು ಕೊಟ್ಟ ಮಾತು, ನಾನು ಹೇಳಿದ್ನಲ್ಲ ಅವಳಿಗೆ ಬರ್ತೀನಿ ನಿಮ್ಮ ಮನೆಗೆ ಅಂತ, ಇವತ್ತೆಲ್ಲ ನಾಳೆ ಅವಳಿಗೆ ಜ್ಞಾಪಿಸ್ಕೊಂಡು ನನ್ನ ನೋಡ್ಕೊಂಡು ಬೇಜಾರು ಮಾಡ್ಕೊಳ್ಬೋದಲ್ವಾ. ಬಾ ಹೋಗ್ಬಿಟ್ಟು ಹೋಗೋಣ. ನೋಡಿ ಇಲ್ಲೂ ಒಂದು ಸಂದೇಶ, ನಾವು ಯಾರಿಗಾರು ಏನಾರ ಮಾತು ಕೊಟ್ರೆ ಉಳಿಸ್ಕೋಬೇಕು. ಅದ್ಲೇನು ಕಳ್ಕೊಳ್ಳೋದೇನಿಲ್ಲ, ನಾವು ಉದಾಸೀನ ಮಾಡ್ತೀವಿ. ಯಾರ ನಮ್ಮನ್ನು ಕರೀತಾರೆ, ಬನ್ರಿ ನಮ್ಮನೆ ಒಂದ್ಸಲ ಬಂದೋಗಿ, ಇಲ್ಲಿ ಹಿಂಗೆ ಬಂದಿದ್ದೀರಲ್ಲ ಅಂತ. ಬರ್ತೀನಿ, ಅಲ್ಲೆಲ್ಲ ಹೋಗ್ತಾ ಇದ್ದೀನಿ, ಬಂದು ವಾಪಸ್ ಬರೋ ಹೋಗ್ತೀನಿ, ಹೋಗ್ಬೇಕು. ಇನ್ನೊಂದ್ಸರಿ ಯಾರು ಸಿಗ್ತಾ, ಅಯ್ಯೋ ಅವ್ರ ಮನೇಲೆ ಹೊತ್ತಾ ಹೋಯ್ತ್ರಿ, ಅವ್ರ ಮನೆ ತಿಂಡಿಗೆನೆಲ್ಲ ಕೊಟ್ಬಿಟ್ಟು ನಿಮ್ಮನೆ ಬಂದ ನೀವು ಏನೋ ಕೊಡ್ತೀರಾ, ಅವ್ರು ತಿನ್ನಕ್ಕಾಗಲ್ಲ ಅಂತ ಹೊಟ್ಟೋಗ್ಬಿಟ್ರು. ನಾವು ಈ ತರ ಎಲ್ಲ ಕಾರಣ ಹೇಳ್ತೀವಿ. ನಾವು ನಮ್ಮ ವ್ಯಕ್ತಿತ್ವ ಬೇರು ಸ್ಥಿತಿಗೆ ಹೋಗೋದೇನೇನೆ ಈ ರೀತಿಯ ನಮ್ಮ ನಡವಳಿಕೆಗಳಿಂದ. ಕೊಟ್ಟು ಮಾತನ್ನು ಉಳಿಸ್ಕೋಬೇಕು, ಆಡೋ ಮಾತಿಗೆ ಮುಂಚೆ ಎಚ್ಚರದಿಂದ ಆಡಬೇಕು, ಆಡದಷ್ಟು ಉಳಿಸ್ಕೋಬೇಕು. ಇವೆಲ್ಲ ಸಂದೇಶಗಳು ನಮಗೆ ಭಾಗವತದಿಂದ ಸಿಗುತ್ತೆ. ಭಾಗವತ ಸುಮ್ಮನೆ ಕೃಷ್ಣ ಕಥೆ ಕೃಷ್ಣ ಕಥೆ ಕೃಷ್ಣ ಕಥೆ ಅಂತ ಓದಿ ಎಂಜಾಯ್ ಮಾಡಿ ಸಂತೋಷ ಪಟ್ಟು ಬಿಡ್ಬಿಡೋದಲ್ಲ. ಇದೆಲ್ಲ ಒಂದು ಸ್ವಲ್ಪ ನಮ್ಮ ಜೋಬ್ ಹಾಕೋತಾ ಇರ್ಬೇಕು. ಈ ನಾರದ್ರು ಏನ್ ಮಾಡ್ತಾರೆ, ಒಂದ್ಸರಿ ಈ ನರಕಾಸುರನ ವಧೆನೂ ಆಗೋಗುತ್ತೆ. ನರಕಾಸುರನ ವಧೆನೂ ಆಗಿ ಅವನು ಬಂಧನದಲ್ಲಿಟ್ಟಿದ್ದ 16,000 ಯುವತಿಯರಿಗೆ ಮುಕ್ತಿ ದೊರಕೊಡ್ತಾನ ಕೃಷ್ಣ. ಅವರೆಲ್ಲ ಬಂದು ಕೇಳ್ಕೊಳ್ತಾರೆ, ನಮ್ಗೆ ಇನ್ಯಾರ ಗತಿ, ನಮ್ಗೆ ಇನ್ಯಾರ ಗತಿ, ನೀನೇ ಗತಿ, ನೀನೇ ಗತಿ ನಮ್ಗೆ ಹೇಗೆ ಅಂತ. ನಮ್ಮ ಪುರಾಣಗಳ ಪ್ರಕಾರ ಅವರಿಗೆಲ್ಲ ಪ್ರತ್ಯೇಕವಾದ ಮನೆಗಳನ್ನು ಕಟ್ಸ್ಕೊಟ್ಟು, ಏನೇನು ಬೇಕೋ ಸೌಕರ್ಯಗಳೆಲ್ಲ ಮಾಡಿಕೊಟ್ಟು, ನಾನೇ ನಿಮ್ಮನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಅಂಶ ಮಾತ್ರದಿಂದ ಪ್ರತಿಯೊಬ್ಬರು ಮನೆಯಲ್ಲೂ ಇರ್ತಾನಂತ. ಈ ನಾರದ್ರಿಗೆ ಒಂದ್ಸರಿ ಆಶ್ಚರ್ಯ ಆಗಿ ಹೋಗುತ್ತೆ, ಹೇಗೆ ಇವನು 16,000 ಜನರ ಯುವತಿಯರನ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ಅವನು ನೋಡ್ಬೇಕಲ್ಲ ಅಂತ ಬರ್ತಾನಂತೆ. ಯಾವುದೋ ಒಂದು ಮನೆ ಹತ್ರ ಹೋಗ್ತಾರೆ, ಕೃಷ್ಣನ್ ಧ್ವನಿ ಕೇಳಿಸುತ್ತಂತೆ. ಕೃಷ್ಣ ಇದರಲ್ಲಿ ಉಯ್ಯಾಲೆನೆಲ್ಲ ಕೂತ್ಕೊಂಡು ತೂಕೋತಾ ಇರ್ತಾನೆ. ಏನಪ್ಪ ಪರಮಾತ್ಮ ನಿನ್ನಿಲ್ಲೇ ಹೇಗೆ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ವಾಪಸ್ ತೊಡ್ತಾರಂತೆ. ಇನ್ನೊಂದು ಮನೆಗೆ ಹೋದ್ರೆ ಅಲ್ಲೂ ಅವನೇನೆ, ಅಲ್ಲಿ ಬಟ್ಟೆ ಒಗಿತಾ ಇರ್ತಾನಂತೆ. ಇನ್ನೊಂದು ಮನೆಗೆ ಹೋದ್ರೆ ಬೇರೆ ಏನೋ ಗೃಹ ಕೃತ್ಯಗಳನ್ನು ಮಾಡ್ತಾ ಇರ್ತಾನಂತೆ. ಇನ್ನೊಂದು ಮನೆಗೆ ಹೋದ್ರೆ ಸೌದೆ ಹೊಡಿತಾ ಇರ್ತಾನಂತೆ. ಇನ್ನೊಂದು ಮನೆಗೆ ಹೋದ್ರೆ ಮಕ್ಕಳನ್ನ ಆಡಿಸ್ತಾ ಇರ್ತಾನಂತೆ.
ಹೀಗೆ ನಾನಾ ಗೃಹ ಕೃತ್ಯಗಳಲ್ಲಿ ಅವನು ತೊಡಗಿರ್ತಾನಂತೆ ಕೃಷ್ಣ. ಮತ್ತೊಂದು ಮನೆಗೆ ಹೋದಾಗ ನೋಡ್ತಾನೆ, ನಿಂತ್ಕೊಂಡು ನೋಡ್ಬಿಟ್ಟು ಅವನು ಕೇಳ್ತಾನಂತೆ, ಅಲ್ಲಪ್ಪ ನಿನಗೆ ಯಾವ ಗ್ರಹಚಾರ ಇದು? ಇಲ್ಲೆಲ್ಲೋ ಬಂದು ಪಾತ್ರೆ ತೊಳೆಯೋದು, ಅಲ್ಲೆಲ್ಲೋ ಹೋಗಿ ಹೊಟ್ಟೆ ಒಗೆಯೋದು, ಇದೆಲ್ಲ ಮಾಡೋದು ಯಾಕೆ? ಏನು ಗ್ರಹಚಾರ ಇದು? ನನಗೋಸ್ಕರ ಮಾಡ್ತಲ್ಲ ಇದನ್ನ, ಲೋಕಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಏನು ಲೋಕಕ್ಕೋಸ್ಕರ ಮಾಡ್ತಾ ಇರೋದು? ಲೋಕದಲ್ಲಿ ಇರತಕ್ಕಂಥ ಜನಗಳು ತಾವು ಯಾವುದೇ ಸ್ಥಿತಿನಲ್ಲಿದ್ರೂ ತಮ್ಮ ತಮ್ಮ ಕರ್ತವ್ಯಗಳನ್ನ ಮಾಡಲೇಬೇಕು, ಗೃಹ ಕೃತ್ಯಗಳನ್ನ ಮಾಡಲೇಬೇಕು. ಪ್ರಾಕ್ಟೀಸ್ ಬಿಫೋರ್ ಯು ಪ್ರೀಚ್ ಅಂತಾರಲ್ಲ, ಭಗವಂತನೇ ಆಚರಣೆ ಮಾಡಿರ್ಬೇಕಾದ್ರೆ ನಮ್ದು ಯಾವ ಮಹಾ ಅಂತ ಅನ್ಕೊಳ್ಬೇಕು. ಅಷ್ಟು ಇಡೀ ಬ್ರಹ್ಮಾಂಡವನ್ನೇ ಆಡಿಸ್ತಕ್ಕಂಥ ಪರಮಾತ್ಮ ಇಲ್ಲೆಲ್ಲೋ ಬಂದು ಯಾರ ಮನಲ್ಲೋ ಒಂದು ಪಾತ್ರೆ ತೊಳಿತಾ ಇದ್ದಾನೆ ಅಂತಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಸೊ ಕೃಷ್ಣ ಈ ಮೂಲಕ ಜಗತ್ತಿಗೆ ಸಂದೇಶವನ್ನು ಕೊಡ್ತಾ ಇದ್ದಾನೆ. ನಿಮ್ಮ ನಿಮ್ಮ ಕೆಲಸಗಳನ್ನ, ನಿಮ್ಮ ನಿಮ್ಮ ಸ್ಥಿತಿಗತಿಗಳನ್ನ ನೋಡಿಕೊಂಡು ಏನೇನು ಕೆಲಸಗಳನ್ನ ಮಾಡಬೇಕೋ ಅವೆಲ್ಲ ಕೆಲಸಗಳನ್ನು ಚಾಚೂ ತಪ್ಪದೆ ಮಾಡಿ. ಅವನು ಮಾಡಿ ತೋರಿಸ್ತಾ ಇದ್ರೆ ನಾವು ಮಾಡ್ಬೇಕು. ನಾವು ಯಾವತ್ತೋ ಒಂದ್ ದಿವಸ ಅನಿವಾರ್ಯವಾಗಿ ಪಾತ್ರೆ ತೊಳಿಬೇಕು ಅಂತ ಬಂದಾಗ, ಅಯ್ಯೋ ದರಿದ್ರ ಲೈಫ್ ಅವರೊಂದು ಪಾತ್ರೆ ತೊಳೆಯಂಗ ಆಗೋಯ್ತು ಅಂತ ಬೇಜಾರು ಮಾಡ್ಕೊಳ್ತಾನೆ. ಭಗವಂತನೇ ತೊಳೆದಿದ್ದಾನಂತೆ, ನಮ್ದು ಯಾವ ಮಹಾ? ಭಗವಂತನೇ ಆ ಕೆಲಸ ಮಾಡಿದಂತೆ, ನಮ್ದು ಯಾವ ಮಹಾ? ಅಂಶ ಮಾತ್ರದವರಲ್ವ ನಾವು. ಆ ಅಂಶ ಈ ಸೂಜಿ ಮನೆಗಿಂತನೂ ಕಡಿಮೆ, ಅದು ಗುಂಡು ಸೂಜಿ ಮನೆಗಿಂತನೂ ಕಡಿಮೆ ಅದು. ಸೊ ಎಲ್ಲ ಕೆಲಸಕ್ಕೂ ಸಮಾನವಾದ ಗೌರವ ಇದೆ, ಎಲ್ಲಿ ಭೇದ ಭಾವ ಇಲ್ವೇ ಇಲ್ಲ. ಅಲ್ಲಿ ಇದು ಮಾಡ್ಬೇಕು ಅದು ಮಾಡಬಾರ್ದು ಅಂತ ಇಲ್ವೇ ಇಲ್ಲ. ಹಾಗಾಗಿ ಅಲ್ಲಿ ಸಂದೇಶ ಏನು ಕೊಟ್ಟಿರ್ತಾನೆ, ಆ ಸಂದೇಶವನ್ನ ನಾವು ಭಾಗವತದ ಮುಖಾಂತರ ತಗೊಂಡು ನಮ್ಮ ಬದುಕನ್ನ ಉತ್ತಮಗೊಳಿಸ್ಕೊಳ್ಬೇಕು. ಆಮೇಲೆ ನಮಗೆ ಬದುಕಿನಲ್ಲಿ ಯಾವುದು ಮುಖ್ಯ ಅಲ್ಲ ಅಂತ ಒಂದು ಇದೆಲ್ಲ ಬಂದಾಗ ನಾವು ಯಾವ ಸ್ಥಿತಿಲಿ ನೋಡ್ಕೊಂಡು ಅದನ್ನ ಹಾಗೆ ಒಪ್ಕೊಂಡ್ಬಿಡ್ಬೇಕು. ಈ ಎಷ್ಟೋ ವಿಚಾರಗಳಲ್ಲಿ ನಾವು ನಂಬರ್ 1 ಇರ್ತೀವಿ, ಎಷ್ಟೋ ವಿಚಾರ ನಂಬರ್ 10 ಇರ್ತೀವಿ, ನಂಬರ್ 5 ಇರ್ತೀವಿ. ಆ ಸ್ಥಿತಿನ ಒಪ್ಕೊಂಡ್ಬಿಡ್ಬೇಕು ಅಂತ. ಅದಕ್ಕೊಂದು ಕತೆ ಬಹಳ ಚೆನ್ನಾಗಿದೆ. ಈ ನಮ್ಮ ದೇಹದಲ್ಲಿ ಉಸಿರಿದೆಯಲ್ಲ, ಪ್ರಾಣ ಅಂತ ಹೇಳ್ತೀವಿ, ಅದನ್ನ ಪ್ರಾಣ ದೇವತೆ ಅಂತ ಅಂತೀವಿ. ಯಾಕಂದ್ರೆ ಪ್ರಾಣ ಹೋದ್ರೆ ಇಲ್ಲ, ಅದಕ್ಕೆ ದೇವತೆ ಅಂತ ಹೇಳೋದು. ನಿಶ್ವಾಸ ನಮ್ಗೆ ಸರಿಯಾಗಿ ಆಗ್ತಾ ಇದೆ ಅಂತಂದ್ರೆ ನಮ್ಮಲ್ಲಿರತಕ್ಕಂಥ ದೇವತೆ ಸುಭಿಕ್ಷವಾಗಿದ್ದಾಳೆ, ಸಮೃದ್ಧಿಯಾಗಿದ್ದಾಳೆ, ನೆಮ್ಮದಿಯಾಗಿದ್ದಾಳೆ. ಆ ನೆಮ್ಮದಿಯಾಗಿರೋದಕ್ಕೆ ಈ ಶರೀರ ಕಾರಣವಾಗಿದೆ. ಇಷ್ಟಾದ್ರೂ ಒಂದ್ಸರಿ ಏನಾಗತ್ತಂತೆ, ನಮ್ಮ ಮಾತು, ವಾಕ್, ಕಣ್ಣು, ಕಿವಿ, ಆಮೇಲೆ ಮನಸ್ಸು, ರೇತಸ್ಸು, ಈ 5 ಪ್ರಾಣ, ಕಣ್ಣು, ವಾಕು, ಮನಸ್ಸು ಮತ್ತು ರೇತಸ್ಸು, ಈ 5 ಸ್ಥಿತಿಗಳು ನಮ್ಮ ಶರೀರದಲ್ಲಿದೆ. ಮನಸ್ಸು ಗೊತ್ತೋ ನಮಗೆ, ಪ್ರಾಣ ಗೊತ್ತು, ಕಣ್ಣು ಗೊತ್ತು, ಮತ್ತೆ ವಾಕ್ ನಾವು ಮಾತಾಡ್ತಾ ಇದೀವಲ್ಲ ಅದು ಗೊತ್ತು. ಈ 5ಕ್ಕೂ ಒಂದ್ಸರಿ ಒಂದು ಸಮಸ್ಯೆ ಬಂತಂತೆ, ನಮ್ಮಲ್ಲಿ ಯಾರು ಶ್ರೇಷ್ಠ, ಹೂ ಇಸ್ ಸುಪ್ರೀಂ? ಸೊ ನಿರ ಮಾಡಕ್ಕಾಗ್ಲಿಲ್ಲ. ಅದಕ್ಕೆ ಏನ್ ಮಾಡೋದಂತೆ, ಬ್ರಹ್ಮನ ಹತ್ರ ಹೋದಂತೆ, ನೀನು ಪರಿಹಾರ ಮಾಡೋಣ ಸಂದೇಹನ, ಯಾರು ಮುಖ್ಯ ಇದರಲ್ಲಿ ಯಾಕೆ ಅಂತ. ಅದಕ್ಕೆ ಅವ್ರು ಹೇಳ್ತಾನೆ, ನೋಡಪ್ಪ, ಶರೀರದಲ್ಲಿ ಯಾವ ಒಂದು ಇಲ್ಲದೆ ಇದ್ರೆ ಶರೀರ ನಿಷ್ಕ್ರಿಯ ಆಗುತ್ತೋ ಅವರೇ ಸುಪ್ರೀಂ ಅಂತ. ಈ ನಿಮ್ಮ 5 ಜನದಲ್ಲಿ ಯಾರು ಶರೀರದಿಂದ ಹೊರಗಡೆ ಹೋಗ್ತಾರೋ, ಹೊರಗಡೆ ಹೋದಾಗ ಶರೀರ ನಿಷ್ಕ್ರಿಯ ಆಗುತ್ತೋ ಅವರು ಶ್ರೇಷ್ಠರು. ಪರೀಕ್ಷೆ ಮಾಡೇ ಬಿಡೋಣ ಅಂತ ಬಂದ್ಬಂತೆ. ಫಸ್ಟು ವಾಕ್ ಹೊರಟೋಯ್ತು, ಮಾತು ನಿಂತೋಯ್ತು, ಮಾತು ಬರೋದಿಲ್ಲ, ಮೂಗ, ಕೈ ಸನ್ನೆ ಬಾಯಿ ಸನ್ನೆ, ಊಟ ತಿಂಡಿ ಮಾಡ್ತಾ ಇದ್ದ, ನಿದ್ದೆ ಮಾಡ್ತಾ ಇದ್ದ, ನೆಮ್ಮದಿಯಾಗಿದ್ದ. ನೆಕ್ಸ್ಟ್ ಕಣ್ಣು ಹೊರಟೋಯ್ತು, ಅವಾಗಲೇ ಯಾರು ಸಹಾಯ ನಿಂತ್ಕೊಂಡು ಓಡಾಡೋರು, ಮಾಡೋಣ, ತಿನ್ನೋನು, ಮಾಡೋ ಕುಡಿಯೋನು ಆಯ್ತು, ಎಲ್ಲ ಆಯ್ತು. ಮನಸ್ಸು
ಮನಸ್ಸು ನಿಷ್ಕ್ರಿಯ ಆಗೋಯ್ತು. ಸೊ ಆ ವ್ಯಕ್ತಿ ಕೂತಲ್ಲೇ ಕೂತಿರ್ತಾ ಇದ್ದ, ಎಲ್ಲೋ ಹೋಗ್ತಾ ಇರಲಿಲ್ಲ, ಯಾರನ್ನೂ ಮಾತಾಡ್ತಾ ಇರಲಿಲ್ಲ, ಏನು ಮಾಡ್ತಾ ಇರಲಿಲ್ಲ. ರೇತಸ್ಸು, ಅದರ ಆಕ್ಟಿವಿಟೀಸೇ ಇಲ್ಲ. ಹೀಗೆಲ್ಲ ಆಗುವಾಗ ದೇಹಕ್ಕೆ ಏನೂ ಆಗ್ಲೇ ಇಲ್ಲ. ಕಣ್ಣು ಹೋದಾಗ್ಲೂ ದೇಹ ಇತ್ತು, ಮಾತು ಹೋದಾಗ್ಲೂ ದೇಹ ಇತ್ತು, ಮನಸ್ಸು ನಿಷ್ಕ್ರಿಯ ಆದಾಗ್ಲೂ ದೇಹ ಇತ್ತು, ಕೋಮಾದಲ್ಲಿ ಇರ್ತಲ್ಲ ದೇಹ ಇತ್ತು, ಎಲ್ಲ ಇತ್ತು. ನೆಕ್ಸ್ಟ್ ಏನಂತಂತೆ, ಪ್ರಾಣ ಹೊರಡೆ ಹೋಯ್ತು. ಪ್ರಾಣ ಹೊರಡೆ ಹೋದ ತಕ್ಷಣ ಶರೀರ ಬಿತ್ತು. ಕಣ್ಣು ಇಲ್ಲ, ಬಾಯು ಇಲ್ಲ, ಮನಸ್ಸು ಇಲ್ಲ, ರೇತಸ್ಸು ಇಲ್ಲ, ಯಾವುದೂ ಇಲ್ಲ. ಆವಾಗ ಎಲ್ಲ ಇಂದ್ರಿಯಗಳು ಪ್ರಾಣನೇ ಬಹಳ ಮುಖ್ಯ. ಸೊ ನಾವು ಉಸಿರಾಡ್ತಾ ಇದ್ದಾಗ ಮಾತ್ರ ನಾವು ಬೇಲೂರು ರಾಮಮೂರ್ತಿ, ನನ್ನ ಕಣ್ಣು, ನನ್ನ ಪುಸ್ತಕ, 105 ಪುಸ್ತಕ, ಅದು ಭಾಗವತ ಪುರಾಣ, ಇನ್ನೊಂದು ಮತ್ತೊಂದು ಎಲ್ಲ. ಯಾವಾಗ ಉಸಿರು ಆಚೆ ಹೊರಟೋಯ್ತೋ ಪ್ಲಸ್. ಸೊ ಅದಕ್ಕೆ ಆ ಉಸಿರನ್ನ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ನಾವು ಸದ್ವಿಚಾರಗಳು, ಸಚ್ಚಿಂತನೆ, ಯೋಗ, ಪ್ರಾಣಾಯಾಮ, ದೇವ್ರ ಪೂಜೆ, ಭಾಗವತ ಪುರಾಣ ಅಧ್ಯಯನ, ಸತ್ಕಾಲಕ್ಷೇಪ ಇವೆಲ್ಲ ಮಾಡಿ ಏನೋ ಇನ್ನೊಬ್ಬರ ಮೇಲೆ ನಾವು ಅಸೂಯೆ ಬಿಡೋದು, ಹೊಟ್ಟೆ ಕಿಚ್ಚಿಬಿಡೋದು, ಅದಕ್ಕೆ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬೇಕು ಅಂದ್ಬಿಡೋದು, ಜಿಪುಣತನ, ಈ ಕೆಟ್ಟ ಸ್ವಭಾವಗಳನ್ನೆಲ್ಲ ಬಿಟ್ಟಾಗ ಮನಸ್ಸು, ಪ್ರಾಣ, ಒಳಗಡೆ ಇರೋ ಉಸಿರು ಖುಷಿಯಾಗಿರುತ್ತೆ. ಸೊ ಅದನ್ನ ಬಹಳ ಮುಖ್ಯವಾಗಿ ಕಾಪಾಡ್ಕೊಳ್ಬೇಕು ನಾವು. ಹಾಗೆ ಸಮಯ ಮುಗಿತಾ ಬಂದಿರ್ಬೋದು. ಇನ್ನು ಒಂದು ಕಡೆಯ ವಿಚಾರವನ್ನು ಹೇಳಿ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೀನಿ ನಾನು. ಅದು ನಮಗೆಲ್ಲ ಕುತೂಹಲ ಇರುತ್ತೆ, ಕೃಷ್ಣ ಪರಮಾತ್ಮನ ಭೂಮಿಗೆ ಬಂದಲ್ಲ, ಹೇಗೆ ಹೋದ ಅವನು, ಹೇಗೆ ಅವನ ಅಂತ್ಯ ಹೇಗಾಯ್ತು? ಹಾಗೆ ಮಹಾಭಾರತ ಯುದ್ಧ ಎಲ್ಲ ಮುಗೀತು, ಕೌರವರು ಪಾಂಡವರದ್ದು ಬೇಕಾದಷ್ಟು ಜನದ್ದೆಲ್ಲ ನಾಶ ಎಲ್ಲ ಆಯಿತು. ಸರಿ, ಅವಾಗ ಏನ್ ದೇವತೆಗಳೆಲ್ಲ ಏನ್ ಮಾಡ್ತಾರಂತೆ, ಬರ್ತಾರೆ. ಬಂದ್ಬಿಟ್ಟು ಕೃಷ್ಣನ ಹತ್ರ, ನೋಡಪ್ಪ ನೀನು ಬಂದಿದ್ದ ಕೆಲಸ ಮುಗಿದಿದೆ, ಇವಾಗ ಬಂದ್ಬಿಡು, ಹೋಗೋಣ, ನಿಮ್ಮ ಅವತಾರದ ಕೆಲಸ ಎಲ್ಲ ಮುಗಿದಿದೆಯಲ್ವಾ, ಬಾ ಹೋಗೋಣ ಹಾಗೆ ಕರೀತಾ. ಕೃಷ್ಣ ಹೇಳ್ತಾನಂತೆ, ಇಲ್ಲ ಇಲ್ಲ, ಇನ್ನು ಮುಗಿದಿಲ್ಲ. ಈಗ ನಾನು ಕಾಲು ತೆಗೆದ್ರೆ ಇಲ್ಲಿಂದ ಕಲಿಯ ಆರ್ಭಟ ಶುರು ಆಗೋಗುತ್ತೆ. ಕಲಿ ಹೊಸಲಿಗೆ ಬಂದು ನಿಂತಿದ್ದಾನೆ, ನಾನು ಇದೀನಿ ಅಂತ ಸುಮ್ಮನೆ ಇದ್ದಾನೆ. ನಾನು ಯಾವಾಗ ಭೂಮಿಯಿಂದ ಕಾಲು ತೆಗೆದೆ ಎಲ್ಲ ಸರ್ವನಾಶ ಆಗ್ಬಿಡುತ್ತೆ. ನಮ್ಮ ಪಾಂಡವರ ಪೈಕಿ ಅನೇಕರು ಇಲ್ಲೇ ಇದ್ದಾರೆ ಇನ್ನೂ, ಅವ್ರಿಗೆಲ್ಲ ಒಂದು ಸದ್ಗತಿ ಕೊಟ್ಬಿಟ್ಟು ನಾನು ಆಮೇಲೆ ಬರಬೇಕು ಹಾಗೆ ಅಂತ ಹೇಳ್ತಾರೆ. ಆ ಸದ್ಗತಿ ಸಿಗೋದು ಹೇಗೆ ಅಂದರೆ ಅದಕ್ಕೂ ಒಂದು ಕಾರಣ ಬರುತ್ತೆ. ಒಂದ್ ಕಡೆ ಪಿಂಡಾರಕ ಅನ್ನೋ ಒಂದು ಪ್ಲೇಸ್ನಲ್ಲಿ ಅನೇಕ ಋಷಿಮುನಿಗಳೆಲ್ಲ ಬಂದು ಈ ಪಾಪ ಪರಿಹಾರಕ್ಕೋಸ್ಕರ ಒಂದು ತಪಸ್ಸಿಗೆ ಕೂತಿರ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಸಾಂಬ ಅಂತ ಒಬ್ಬ, ಆ ಸಾಂಬನ ಮಗನಿಗೆ ಹೆಣ್ಣಿನ ವೇಷ ಹಾಕ್ಬಿಟ್ಟು ಈ ಸೆಕೆಂಡ್ ಜನರೇಷನ್ ಪಾಂಡವರು ಇರ್ತಾರಲ್ಲ, ಅವರೆಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳು, ಅವರೆಲ್ಲರೂ ಬಂದ್ಬಿಟ್ಟು ಈ ಋಷಿಗಳ ಹತ್ರ, ಈ ಹೆಂಗಸು ಗರ್ಭಿಣಿ ಆಗಿದ್ದಾಳೆ, ಇವಳಿಗೆ ಯಾವ ಮಗು ಆಗುತ್ತೆ ಹೇಳಿ. ಮೊದಲೇ ಅವನ ಹುಡುಗ, ಅವನು ಹೆಣ್ಣಿನ ವೇಷ ಹಾಕಿದ್ದಾರೆ, ಯಾವ ಮಗು ಆಗುತ್ತೆ ಅಂತ ಇವ್ರನ್ನ ಬಂದು ಕೇಳ್ತಾ ಇದ್ದಾರೆ. ಈ ಹುಡುಗರದ್ದು ಎಷ್ಟು ಉದ್ದಟಂದರ ಇರಬೇಕು. ಆ ಋಷಿಗಳು ಹೇಳ್ತಾರೆ, ಇವಳು ಅಲ್ಲಿ ಒಂದು ಒನಕೆ ಹುಟ್ಟುತ್ತೆ, ಆ ಒನಕೆಯಿಂದನೇ ಸರ್ವನಾಶ ಆಗುತ್ತೆ, ಹೋಗಿ ಅಂತ ಬೈದು ಕಳಿಸ್ಬಿಡ್ತಾರೆ, ಸಿಟ್ಟಿಂದ ಬೈದು ಕಳಿಸ್ಬಿಡ್ತಾರೆ. ಇಲ್ಲೆಲ್ಲ ಗಾಬರಿ ಆಗೋಗ್ಬಿಡುತ್ತೆ. ಗಾಬರಿ ಆಗ್ಬಿಟ್ಟು ರಾಜನ ಹತ್ರ ಹೋಗ್ತಾರೆ, ಈ ಥರ ಹೇಳ್ಬಿಟ್ರಲ್ಲ, ಏನು ಮಾಡೋದು? ಹೋಗಿ ಒಂದು ಕೆಲಸ ಮಾಡಿ, ಆ ಒನಕೆನ ಚೆನ್ನಾಗಿ ಕುಟ್ಟಿ 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 ಪುಡಿ ಮಾಡ್ಬಿಟ್ಟು ಸಮುದ್ರದಲ್ಲಿ ಕಲಕ್ ಪುಡಿ ಹೋಗಿ. ಇವ್ರು ಹಾಗೆ ಮಾಡ್ತಾರೆ, ಕಲ್ಕಿ ಎಲ್ಲ ಪುಡಿ ಮಾಡಿ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಕಲಕದಾಗ ಏನಾಗುತ್ತೆ, ಇದರ ಈ ಒನಕೆಯ ಸಾರ ಎಲ್ಲ ತೆಲ್ಕೊಂಡು ದಡಕ್ಕೆ ಬಂದ್ಬಿಟ್ಟು ಆ ಜೊಂಡುಗಳು, ಈ ಹುಲ್ಲಿನ ಜೊಂಡು ಅಂತೀವಲ್ಲ, ಅದು ಬೇಕಾದಷ್ಟು ಬೆಳೆದ್ ಬಿಟ್ಟಿರುತ್ತೆ. ಅದು ಅದ್ರ ಜೊತೆನಲ್ಲೇನೆ ಒಂದು ಸಣ್ಣ ತುಂಡು, ಆ ಒನಕೆಯದು ತುಂಡು, ಒಂದು ಸಣ್ಣ ತುಂಡು ಎಲ್ಲ ಒಂದ್ ಕಡೆ ಸಿಗತ್ತೆ ಒಬ್ಬನಿಗೆ, ಬೇಡನಿಗೆ, ಜರ ಅನ್ನೋ ಒಂದು ಬೇಡನಿಗೆ ಸಿಗುತ್ತೆ. ಅವನೇನ್ ಮಾಡ್ತಾನೆ, ಅದು ತಗೊಂಡು ಶಾರ್ಪ್ ಮಾಡ್ಕೊಂಡು ತನ್ನ ಬಾಣಕ್ಕೆ ಹಾಕೊಂಡು ಇಟ್ಕೊಂಡಿರ್ತಾನೆ, ಬೇಕಾಗತ್ತೆ ಮುಂದೆ ಯಾವತ್ತಾದ್ರೂ. ಇಲ್ಲಿ ಏನ್ ಮಾಡ್ತಾರಂತೆ, ಬಲರಾಮನಾದಿಯಾಗಿ ಎಲ್ಲರೂ ಕೂಡ ಈ ಸಂತೋಷನ ಸೆಲೆಬ್ರೇಟ್ ಮಾಡ್ಬೇಕು, ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡೋಣಂತೆ ಹಾಗೆ ಅಂತ ಏನ್ ಮಾಡ್ತಾರೆ, ಏನೋ ಉತ್ಸವ ಅದು ಇದೆಲ್ಲ ಮಾಡ್ತಾರೆ.
ಅದೆಲ್ಲ ಮಾಡಾದ್ಮೇಲೆ ಸ್ವಲ್ಪ ಮದಿರೆ ಕುಡಿದೇ ಇದ್ರೆ ಹೇಗೆ. ಈಗ ನಾವು ಹೇಳ್ತೀವಲ್ಲ, ಏನ್ ಪಾರ್ಟಿನೇ ಕಾಕ್ಟೈಲೇ ಇಲ್ಲ ಅಲ್ಲಿ ಅಂತೀವಲ್ಲ. ಸೊ ಕಾಕ್ಟೈಲ್ ಮಾಡ್ತಾರ ಅವಾಗ. ಒಬ್ಬೊಬ್ರು ಕುಡಿತಾರೆ, ಕುಡಿದ್ಮೇಲೆ ಮಾತಾಡದೇ ಇರ್ತಾರ, ಮಾತಾದ್ಮೇಲೆ ಜಗಳ ಆಗತ್ತೆ, ಜಗಳ ಆದ್ಮೇಲೆ ಹೊಡೆದಾಟ ಆಗತ್ತೆ, ಒಬ್ರನ್ನೊಬ್ರು ಹೊಡಿತಾರೆ, ಈ ಜೊಂಡುಗಳನ್ನೇ ಕಿತ್ಕೊಂಡು ಹೊಡಿತಾರೆ, ಎಲ್ರೂ ಅಲ್ಲೇ ಹೋಗ್ಬಿಡ್ತಾರೆ ಅಷ್ಟು ಜನನು. ಅಲ್ಲಿಗೆ ಯಾದವರ ಅಂತ್ಯ ಮುಗ್ದಂಗಾಯ್ತು. ಕೃಷ್ಣ ಒಂದ್ ಕಡೆ ಹೋಗಿ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು, ಕಾಲ್ ನೀಡ್ಕೊಂಡು, ಅದು ಒಂದ್ ಕಾಲ್ ಇನ್ನೊಂದ್ ಕಾಲ್ ಮೇಲೆ ಹಾಕೊಂಡು ಹಿಂಗ್ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋತಾ ಇರ್ತಾನೆ. ಈ ಸಮುದ್ರದ ಸಿಕ್ಕಿದ ಒನಕೆಯ ಚೂರಿನಿಂದ ಒಂದು ಚೂಪಾದ ಆಯುಧ ಮಾಡ್ಕೊಂಡು ಅದನ್ನ ಬಾಣಕ್ಕೆ ಸಿಕ್ಕಿಸ್ಕೊಂಡಿರ್ತಾರಲ್ಲ ಜರ ಅನ್ನೋನು, ಅವನೇನ್ ಮಾಡ್ತಾನೆ, ಒಂದ್ಸರಿ ಆ ಕಡೆ ಬರ್ತಾನೆ, ನೋಡ್ತಾನೆ ಇವನು ಕೃಷ್ಣನ್ ಕಾಲ್ ಮಾತ್ರ ಕಾಣುತ್ತೆ. ಓ, ಯಾವ್ದೋ ಹಕ್ಕಿ ಇಲ್ಲಿ ಕೂತಿದೆ, ಕಾಲೆಲ್ಲ ಅಲ್ಲಾಡ್ಕೊಂಡು ಹಕ್ಕಿ ಕೂತಿದೆ ಅಂತ ಅಂದ್ಬಿಟ್ಟು ಶಬ್ದ ಮಾಡಿದ್ರೇನೆ ಆ ಗಿಡಗಳ ಸಂಧಿಯಿಂದನೇ ಬಾಣ ಬಿಡ್ತಾನೆ. ಬಾಣ ಬಿಟ್ರೆ ಸೀದಾ ಕೃಷ್ಣನ್ ಕಾಲಿನ ನಾಟ್ಕೊಡುತ್ತೆ, ಅಂಗಾಲಿನ ನಾಟ್ಕೊಡುತ್ತೆ, ವಿಷ ಅಂತದ್ದು. ಸೊ ಇದಾಯ್ತದು ಕೃಷ್ಣನ ಅಂತ್ಯ ಅಲ್ಲಿಗೆ ಪ್ರಾರಂಭ ಆಗೋ ಶುರು ಆಯ್ತು. ಅವಾಗ ಅವನು ಓಡ್ ಬರ್ತಾನಂತ, ಅಯ್ಯೋ ಭಗವಂತ, ಹಿಂಗೋಯ್ತು ಹಾಗೆ. ಇಲ್ಲ, ಇದು ಹೀಗೆ ಆಗ್ಬೇಕಾಗಿದ್ದು, ಇದಾಗಬೇಕಾಗಿದ್ದೆ ಹೇಗೆ, ಈ ಕೆಲಸ ನೀನು ಮಾಡಿದೆ, ನೀನು ಸದ್ಗೆ ಪ್ರಾಪ್ತಿ ಆಗ್ತಾ ಇದೆ, ಒಂದು ವಿಮಾನ ಬರೋದು, ಅದನ್ನ ಕರ್ಕೊಂಡು ನೀನು ಸ್ವರ್ಗಲೋಕಕ್ಕೆ ಹೋಗು ನೀನು ಅಂತ ಹೇಳ್ತಾನಂತೆ. ಆಮೇಲೆ ಅಲ್ಲಿಗೆ ದ್ವಾರಕೆಗೆ ಸಮಾಚಾರ ಎಲ್ಲ ಕಳಿಸಿ ಕೃಷ್ಣನ ಅಂತ್ಯ ಆಗ್ತಾ ಇದೆ, ಎಲ್ಲರೂ ಬನ್ನಿ ಹಾಗೆ ಅಂತ ಅಂದ್ಬಿಟ್ಟು, ಆಮೇಲೆ ಎಲ್ಲರೂ ಬರ್ತಾರೆ ಅಷ್ಟೊತ್ತಿಗೆ, ಎಲ್ಲ ನೆಕ್ಸ್ಟ್ ಜನರೇಷನ್ ಅವರು ಇವರು ಎಲ್ಲರೂ ಬಂದು, ಕೃಷ್ಣನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದು ಅಲ್ಲಿಗೆ ಕೃಷ್ಣನ ಅಂತ್ಯ ಆಗುತ್ತೆ. ಅಲ್ಲಿ ಕೃಷ್ಣನ ಅಂತ್ಯ ಆದ ತಕ್ಷಣ ಕಲಿ ಪ್ರವೇಶ ಆಯಿತು ಅಂತ. ಈ ಭಾಗವತದಲ್ಲಿ ಬಹಳ ಮುಖ್ಯವಾಗಿ ಉದ್ಧವ ಮತ್ತೆ ಕೃಷ್ಣನ ನಡುವೆ ಸಂಭಾಷಣೆ ನಡೆಯುತ್ತೆ. ಸುಮಾರು ಒಂದು 25-40 ಪುಟಗಳಷ್ಟಿದೆ ಅದು. ಕಲಿಯುಗದಲ್ಲಿ ಏನೇನು ಕೆಲಸಗಳು ನಡೆಯುತ್ತೆ ಇವತ್ತು ನಾವು ನೋಡ್ತಾ ಇದೀವಲ್ಲ, ಅದೆಲ್ಲ ಭಾಗವತದಲ್ಲಿದೆ. ಅಣ್ಣ ತಮ್ಮಂದ್ರ ಹೊಡೆದಾಟ ಆಗೋದು, ತಂದೆ ಮಕ್ಕಳ ಹೊಡೆದಾಟ ಆಗೋದು, ಒಬ್ಬರನ್ನ ಹೊಡೆದಾಟ ಆಗೋದು, ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಕಳ್ಕೊಳ್ಳೋದು, ಆಮೇಲಿಂದ ಸ್ತ್ರೀಯರ ಸ್ವಭಾವಗಳು, ಸ್ತ್ರೀಯರ ನಡವಳಿಕೆಗಳು. ಇದು ಕಲಿ ಪ್ರಾರಂಭ ಅಷ್ಟೇ, ಇದು ಬರ್ತಾ ಬರ್ತಾ ಒಂದು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಹಾಗೆ ಅಂತ ಹೇಳ್ತಾರೆ. ಹಾಗೆ ಈ ಭಾಗವತ ಪುರಾಣದಲ್ಲಿ ನಮಗೆ ಮನಸ್ಸಿಗೆ ತುಂಬಾ ಹಿತ ಕೊಡೋದು ಯಾವುದು ಅಂತಂದ್ರೆ ಕೃಷ್ಣನ ಚಟುವಟಿಕೆಗಳೆಲ್ಲ. ಕೃಷ್ಣನ ಚಟುವಟಿಕೆಗಳೆಲ್ಲ ಬಹಳ ನಮಗೆ ಮನಸ್ಸಿಗೆ ಮುದ ಕೊಡುತ್ತೆ. ಅದನ್ನೆಲ್ಲ ಓದಿ ನಾವು ನಾನು ಆಗ್ಲೇ ಹೇಳಿದಾಗ ಅದರಲ್ಲಿ ಎಷ್ಟು ವಿಚಾರಗಳನ್ನ ಅಥವಾ ಎಷ್ಟು ಸಂಗತಿಗಳನ್ನ ನಾವು ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಬೋದು ಅನ್ನೋದನ್ನ ನೋಡಿ ಅಳವಡಿಸ್ಕೊಂಡ್ರೆ ನಾವು ಇರುವಷ್ಟು ಕಾಲ ನೆಮ್ಮದಿಯಿಂದ ಸುಖವಾಗಿ, ಬೇರೆಯವ್ರನ್ನೂ ಸುಖವಾಗಿ ಬಿಟ್ಟು ಅವರೂ ನೆಮ್ಮದಿಯಾಗಿರುವಾಗಂತೆ ನಾವು ನೆಮ್ಮದಿಯಾಗಿರ್ಬೋದು ಅಂತ. ಹಾಗಾಗಿ ಇವತ್ತಿನ ಭಾಗವತ ಸಾರ ಒಂದು ರಸಯಾತ್ರೆಯಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಾ, ಬಹಳ ಸಂತೋಷ. ಇದನ್ನ ಆನ್ಲೈನ್ಗಿಂತ ಆಫ್ಲೈನ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಯಾಕಂದ್ರೆ ಈ ಒಂದು 50-100 ಸಭಿಕರು ಮುಂದೆ ಕೂತಿರ್ಬೇಕಾದ್ರೆ ಅದನ್ನು ನಾವು ವಿಚಾರವನ್ನು ವಿಶ್ಲೇಷಣೆ ಮಾಡೋದು ಬಹಳ ಚೆನ್ನಾಗಿರುತ್ತೆ. ಆಗ್ಲಿ, ಇದು ಏನ್ ಪರಲ್ಲ, ಇದು ಒಂಥರ ಕರ್ಣಾಮೃತ. ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ, ನಿಮ್ಗೆಲ್ರೂ ಒಳ್ಳೇದಾಗ್ಲಿ. ಭಾಗವತವನ್ನ ಒಂದು ಭಾಗವತ ಪುಸ್ತಕ ಕೊಂಡ್ಕೊಂಡು ಮನೇಲಿ ಇಟ್ಕೊಳ್ಳಿ, ದೇವ್ರ ಮನೇಲೆ ಇಟ್ಕೊಳ್ಳಿ. ಬೇಕಾದ್ರೆ ಇಡೀ ಭಾಗವತನ ಒಂದ್ಸರಿ ಕೂತ್ಕೊಂಡು ಓದಕ್ಕಾಗಲ್ಲ, ಓದಿದ್ರೆ ನೆನಪಿರೋದು ಇಲ್ಲ. ಇವಾಗೆಲ್ಲ ಎಲ್ಲರ ವಯಸ್ಸಾಗಿರೋ ನೆನಪಿರೋದು ಇಲ್ಲ. ಒಂದೊಂದು ಅಧ್ಯಾಯ ಓದ್ಕೊಂಡು ಅಂತರ್ಗತ ಮಾಡಿಕೊಂಡು ಮತ್ತೇನಾರಿಗೆ ನೆನಪಿಗೆ ಬರಲಿಲ್ಲ ಅಂದ್ರೆ ಮತ್ತೆ ಹಿಂದಕ್ಕೆ ಹೋಗಿ ಮತ್ತೆ ಮುಂದಕ್ಕೆ ಬಂದು ನಮ್ಮ ಕಣ್ಣೆದುರಿಗೆ ಇದ್ಬಿಟ್ರೆ ಸಾಕು. ಅದು ಏನೋ ಒಂದು ನಮಗೆ ಡೈರೆಕ್ಷನ್ ತೋರಿಸ್ತಾ ಇದೆ ಅಂತ, ಒಂದು ಸಮಸ್ಯೆಗೆ ಇಲ್ಲೊಂದು ಉತ್ತರ ಇದೆ ಅಂತ. ಅಯ್ಯೋ ಏನಪ್ಪ ಮಾಡೋದು ಹಿಂಗೆ ನೋಡೋದು, ಭಾಗವತ ಇಲ್ಲ, ಒಂದು ಸ್ವಲ್ಪ ಓದೋಣ ಒಂದು, ಆ ಥರ. ಇದೆಲ್ಲ ನಮಗೆ ದಾರಿದೀಪವಾಗಿದೆ. ನಮ್ಮ ಆಧ್ಯಾತ್ಮ ಕೃತಿಗಳು ಸುಮ್ಮನೆ ಯಾವತ್ತೋ ಬರೆದಂಥ ಆಧ್ಯಾತ್ಮ ಕೃತಿಗಳಲ್ಲ, ಅವೆಲ್ಲ ನಮಗೆ ಬದುಕಿಗೆ ದಾರಿದೀಪ ತೋರಿಸೋಂಥವು. ಅವುಗಳನ್ನ ನಾವು ನಂಬಿಕೆ ಇಟ್ಕೊಂಡು ಶ್ರದ್ಧೆ ಭಕ್ತಿಗಳಿಂದ ಇವುಗಳನ್ನ ಅನುಷ್ಠಾನ ಮಾಡ್ಕೊಂಡು ಬಂದು ಬದುಕನ್ನ ಸುಂದರವಾಗಿ ಬಳಸ್ಕೊಳ್ಳೋಣ, ನೆಮ್ಮದಿಯಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ನನ್ನ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸ್ತಾ, ಇಂದಿನ ಉಪನ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಂತ ವಿಶ್ವವಿದ್ಯಾನಿಲಯ, ಹೇಳಿದ್ನಲ್ಲ ನಾನು, ವಾಣಿ ವಾಸು ವಿ ವಿಶ್ವವಿದ್ಯಾನಿಲಯ ಮತ್ತೆ ಮೆಡಿಟೇಷನ್ ಅಂಡ್ ಧ್ಯಾನ ಕೇಂದ್ರದ ಎಲ್ಲರಿಗೂ, ಮತ್ತೆ ಇಷ್ಟೊತ್ತು ಆಸಕ್ತಿಯಿಂದ ಕೇಳಿದಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ತಿಳಿಸಿ ಉಪನ್ಯಾಸಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ನಮಸ್ಕಾರ.